ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಪಜೀರು ಬೀಜಗುರಿಯಲ್ಲಿರುವಂತಹ ಗೋವನಿತಾಶ್ರಯದ ಈ ಪುಣ್ಯ ಭೂಮಿಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆಯ ಮಹಿಳಾ ಮಣಿಗಳ ದಂಡು ಇದೀಗ ನಮ್ಮ ಬೀಜಗುರಿಯಲ್ಲಿರುವ ಗೋಮಾತೆಗಳ ದರ್ಶನ ಮಾಡಲಿಕ್ಕಿದ್ದೇವೆ. ಸುಮಾರು 480ಕ್ಕಿಂತಲೂ ಹೆಚ್ಚಿನ ಹಸುಗಳು ಇಲ್ಲಿ ಆಶ್ರಯವನ್ನು ಪಡೆದಿದ್ದಾವೆ. ಈ ಪುಣ್ಯ ಸ್ಥಳದಲ್ಲಿ ನಮ್ಮೆಲ್ಲರ ಪಯಣ ಇದೀಗ ಗೋವನಿತಾಶ್ರಯ ಎನ್ನುವಂತಹ ಈ ಪುಣ್ಯ ಭೂಮಿಗೆ. ನಾವೆಲ್ಲ ಆ ಗೋವುಗಳ ಪೂಜೆಯನ್ನು ಮಾಡಲಿಕ್ಕಿದ್ದೇವೆ, ಗೋವುಗಳ ದರ್ಶನವನ್ನು ಪಡಿಲಿಕ್ಕಿದ್ದೇವೆ. ಮುಕ್ಕೋಟಿ ದೇವತೆಗಳು ನೆಲೆಸಿರುವಂತಹ ಈ ಗೋವುಗಳ ಸಾನ್ನಿಧ್ಯಕ್ಕೆ ನಮ್ಮ ಪಾದಾರ್ಪಣೆಗೈದು ನಮ್ಮ ಜೀವನವನ್ನು ಸಹ ನಾವು ಪುನೀತಗೊಳಿಸಲಿಕ್ಕಿದ್ದೇವೆ. ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಮಲ್ಲ ಜಾಣರೆ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಮಲ್ಲ ಜಾಣರೆ, ಪಿಳ್ಳಂಗೋವಿಯ
ಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ನಂದ ಗೋಪನ ಮಂದಿರಂಗಳ ಸಂದುಗುಂದಿನಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಸುಂದರ ಅಂದದಾಗಳ ಕಂದ ಕರುಗಳ ಮಂದೆ ಮಂದೆಯಲಿ ಅಂದದಾಗಳ ಕಂದ ಕರುಗಳ ಮಂದೆ ಮಂದೆಯಲಿ ಬೆಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲಿ ಬೆಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಕೃಷ್ಣನ ಎಲ್ಲಿ ನೋಡಿದಿರಿ ಮಡಿಪೇರಿ ನೂಲು ಸ್ಟ್ರೈಟ್ ತುದಿ ತುಪ್ಪುಡು ಮಾತಾಡಲ್ಲ ಲೈ ಫುಲ್ ಓಪನ್ ಮಾಡು ಫುಲ್ ತುದಿ ತೋಜುಡೆ ತುದಿ ಚಪತ ನೋಡು ಜಾओ ಇನ್ನೊಂದು ಕೋಪೆ ಫಸ್ಟ್ ರೆಡಿಯಾ ಚಚ್ಚಲ್ ಕಟ್ಟೆ ಬಂತು ಸ್ಟ್ರೈಟ್ ನಿಕ್ಲಿ ಕ್ಯಾಮೆರಾ ತೋಜುಡು ಅಲ್ಪ ತೋಜು ಶೋಕು ರೆಡಿಯಾ ಬಾಯ್ ಟಿ వచ్చుట్లే పంపాన ತುದಿ ತಿಡಿಯುಡು ಪತೊಂಡರ ಬಾಯ್ ಗಟ್ಟಿ ತಿನಿಯರೆಜ್ಜಿ ನೂಲು ಪಿದೆ ಬರಿಯರೆಜ್ಜಿ ಕರೆಕ್ಟ್ ಆರಿತಿ ಶುರು ಮಾಡ್ತಾರೆ ಪತೊಂಡರ ಕೈ ಫುಲ್ ಓಪನ್ ಕೈ ಕೈ ಬಿಡ್ಲೆ ಕೈ ಪತ್ತರೆಜ್ಜಿ ನೂಲು ದಾರ ಪತ್ತರೆಜ್ಜಿ ಬಗ್ಗಲೆ ಚೂರು తెలిపరెజ్జి స్టార్ట్ కై పట్టరెజ్జి ఏ ఫస్ట్ తిన్ పరరెగ్ ಒಂಜಿ ಎಡ್ ಇರಡ್ ಪರ್ಫೆಕ್ಟ್ ಬಾಕಿದ ಕ್ಲಾಸ್ ಕೊಡ್ಲೆ ಆರಲ್ಪ ಕೈ ಪತ್ತಿರೆ ಒಂಜಿ ಏಳು ಒಂಜಿ ನವಿಕಲಕ ಆರು ರೆಡ್ ಜನ ಫಸ್ಟ್ ರವಿಕಲಕ ಸೆಕೆಂಡ್ ಸುನೀತಕ್ಕ ಬರಲ್ಲ ಒಂಜಿ ಬಂದಿದ್ದೆ ಪೇಪರ್ ನೆಕ್ಸ್ಟ್ ಒಂದು ಲೈನ್ ರವಿಕಲಕ ಜೋಡಿ ಜೋಡಿ ಮಾಡ್ತೊಂದೆ ನಿಕ್ಲೆಗೆ ರಜ್ಜನ ಪಾರ್ಟ್ನರ್ ಜೊತೊಂದೆ ಪಾರ್ಟ್ನರ್ ನಿಕ್ಲೆಗೆ ಏರ್ ಬೋರ್ಡ್ ಹಾಕಿ ಜೋಡಿ ಪಾರ್ಟ್ನರ್ ರೆಡ್ ರೆಡ್ ಪಾರ್ಟ್ನರ್ ಮಾತೆರೆ ಒಂಜಿ ಬಲೂನ್ ಕೊರ್ಲೆ ಪಾರ್ಟ್ನರ್ ಗೊಂಜಿ ಅಂದಿಲೆ ಬೋರ್ಡ್ 2 1 2 1 2 1 2 1 ಇತ್ತಿನಕಲ್ ಮಾತ್ರ ಮುಲುಂತಲೆ 2 ಇತ್ತಿನಕಲ್ ಪರ್ಫೆಕ್ಟ್ ಜೋಡಿ 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 ಒಟ್ಟಿಗೆ ಗೊತ್ತಾಗಿದೆ ನಿಖಿಲ ಜೋಡಿ ಯಾರು ಅಂಚ ಬನ್ನಿ ಗೊತ್ತಾನೆ ನಿಖಿಲ ಜೋಡಿ ಜೋಡಿ ಉಂಡದೆ ನಿಖಿಲ ಪೂರೆಲ್ಲ 1 2 1 2 ನಂಬರ್ ಬನನ್ ಹೋಯ್ ಜನ 1 ಪಡಿನಕಲ ನಿಖಿಲ ಜೋಡಿ ಇಲ್ಲ ನಿಖಿಲ ಅವಲೇ ಉಂಟಲೆ 2 ತಕಲ ಇಂಚಿ ಬಲೆ ಸೈಡ್ ಉಂಟಲೆ
ಟೂ ಈ ಸೈಡ್ ಉಂಟಲೆ, ಈ ಸೈಡ್ ಉಂಟಲೆ ಮೂಲೆ, ಒನ್ ಇತ್ತಿದ್ರೆ ಅವನೇ ಉಂಟಲೆ ಬೇರೆ ಜೋಡಿ ಇದೆ. ಇಂಚಿ ಬಲೆ ಊದುಲೆ ಊದುಲೆ ತಟ್ಟಲೆ. ಅರೆ ಒಂದು ಬೇತೆ ಬಲೂನ್ ಕೊಟ್ಟ ಸೈಜ್ ಬೇತೆ ರೌಂಡ್ ಬರೋದು ಬಲೂನ್ ಉಂಟು ರೌಂಡ್ ಬರೋದು ರೌಂಡ್ ಬರೋದು ಬಲೂನ್ ಬಲೂನ್ ನೆಕ್ಸ್ಟ್ ತನಕ ಬಲೂನ್ ಬಲೂನ್ ಅನ್ನೋದಿಲ್ಲ. ನೆಕ್ಸ್ಟ್ ರೆಡಿಯಾ ಮಾತಾ ರೆಡಿಯಾ ಸೆಟ್ ಒಟ್ಟಿಗೆ ಜೋಡಿ ಇರಲಿಲ್ಲ ಒಂಚೂರು ಇಂಚಿ ಬಲೆ ಹಾಕಬೇಕು ಒಂಚೂರು ಒಂಚೂರು ಇಂಚಿ ಬಲೆ ಅಂಚದಿಲೆ ಅಲ್ಲ ಅದಿದೆ ಅದಕ್ಕೆ ಶೋ ಇದೆ ಮುಂಡದ ಮುಂಡದ ಅದಿದೆ ಇಂಚ ಮುಂಡದ ರೆಡಿಯಾ ಕೈ ಕೈ ಕಾಟಲೆ ರೆಡಿಯಾ ರೆಡಿಯಾ చూడు ಕೈ ಕೈ ಪದಜಿ ನಿಕಿ ಬ್ಯಾಲೆನ್ಸ್ ಕಲ್ಪನೆ ಇಟ್ಕೊಂಡು ರೆಡಿ 1 2 3 ಸ್ಟಾರ್ಟ್ ಬಲೆ ಮೊಬೈಲ್ ಬುಡಿಯರೆ ಬಾಕಿ ಕ್ಲಾಸ್ ಕೊಡ್ಲೆ ಒಂಜಿ ಮತ್ತೆ ಬರ್ಬೇರೆ ರೆಡ್ ರೆಡ್ ಫೈನಲ್ ಒಂಜಿ ರೆಡ್ ರೆಡ್ 3 Start. 3 start. Orange border. Red. Patteriji. Never out. Patteriji. Inchi. Pidai. Class ready. Inchi bala ji camera में भी दिखा रहे जी क्लास को कैमरा में दिखा रहे जी यशोदा का इंची बला जाए वाला है इंची में जी इधर तो यशोदा का इधर बोलो आज कल ना इंची बला जी ये ना सुनीता का लगा का पाए बाकी का क्लास कर ले देखा बलोनो क्लास कर ले भूले यशोदा का गाना ये खंभा पर दुखाया जी ये खंभा पर दुखाया जी यशोदा का सुनीता का छोड़ी ले ना नहीं बैठ रहा तो
ಬಿಸಿ ನಾನು ಉಪ್ಪಿನ ಕಡೆಯಲ್ಲಿ ಬಿದ್ದಿದ್ದೆ ಬೇಗ 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 ಒಂಚೂರು ಯಾಕೆ ಉಳೆ ಬೇಗ ಮಹಿಳೆಯರೇ, ವಿಶ್ವ ಮಹಿಳಾ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಮಹಿಳೆಯರಿಗಾಗಿ ಮಹಿಳೆಯರಿಗಾಗಿ ಬೆಲೂರು ಕಾಲದ ಮಹಿಳೆಯರ ಮತ್ತೆ ಬೆಲೂರಿನ ವಿದ್ಯಾರ್ಥಿನ ಹೋರಾಟ ನಡೆಯಲಿದೆ. ಸುಮಾರು 20 ಜನ ಭಾಗವಹಿಸಿದ ಈ ಪಂದ್ಯದಲ್ಲಿ ಅಂಕಣದಲ್ಲಿದ್ದಾರೆ. ಬಹಳ ವಿದ್ಯಾರ್ಥಿನ ಹೋರಾಟ ನಡೀತಾ ಉಂಟು. ಹೌದು, ಅಗ್ಗದ ಬೆಲೆಯ ಬೆಲ್ಲದಾಗಿಯೂ ಸಹ ಮೊದಲ ಬಹುಮಾನ 75,000 ನಮ್ಮ ಶಶಿಧರ ಕೈಯಲ್ಲಿ ಬೈ ಘೋಷಿಸಿದ್ದಾರೆ. ಅವರಿಗೆ ದ್ವಿತೀಯ ಬಹುಮಾನವನ್ನು ನಮ್ಮ ಯುವವಾಹಿನಿಯ ಗ್ರಾಮ ಘಟಕದ ಕಾರ್ಯದರ್ಶಿಯವರಾದಂತಹ ಘೋಷಿಸ್ತಾ ಇದ್ದಾರೆ. ವಿದ್ಯಾರ್ಥಿನ ಹೋರಾಟದಲ್ಲಿ ನಮ್ಮ ಮಹಿಳೆಯರ ಕಾರಣಗಳು ಬೆಲೂರು ಕಾಲದ ಒಂದು ಕಡೆ ಯಶೋಧಕ ಒಂದು ಕಡೆ ಸುಜಾತಕ. ಈಗ ಸಮಯವನ್ನು ನಿಗದಿಪಡಿಸಬೇಕಾದಂತಹ ಅನಿವಾರ್ಯತೆ ಬಂದಿದೆ. ಸರ್ ಮೇಕೆ ಸರ್ ಕೈ ಬಿಡ್ಲಿಕ್ಕಿಲ್ಲ, ಕೈಯಲ್ಲಿ ಒಂದ್ಸಲ ಸ್ಟಾಪ್ ಆಗ್ತದೆ. ಭಾರಿ ರೋಮಾಂಚನಕಾರಿಯಾದ ಚಪ್ಪಾಳೆ 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 ಕಾಗದರದಿ ಕಾಗದರದಿ ನಿಖಿಲ್ ಬೆಲ್ಲೂರುಲೆ ಕೊದೆರುಲೆ ಕೊದೆರುಲೆ ಗೋಗುಲೆ ಬೆಲ್ಲೂರುಲೆ ವಿದ್ಯಾರ್ಥಿನ ಹೋರಾಟದಲ್ಲಿ 2 ಬೆಲ್ಲೂರುಗಳನ್ನು ಹೊರಗೆ ಹಿಡಿದಿವೆ. ಇದೀಗ ಯಾವ ಇಲ್ಲದೆ ಕಾಳಗಣಿತ ಉಂಟು. ಯಶೋಧಕ ಮತ್ತು ಲೇಖಕ ನರತೆ ಹೊರಗಿರಲಿಲ್ಲ, ಒಳಗೆ ಇರಬೇಕು, ಒಳಗೆ ಇರಬೇಕು. ವಿದ್ಯಾರ್ಥಿನ ಹೋರಾಟ ಸಮಾಜದಲ್ಲಿ ಮಕ್ಕಳು ನನ್ನ ಹೊಚ್ಚರು ಬಾರಡ ಏರಿಯ ಪಾಡಿಗ ಏರಿಯ ಪಾಡಿಗ ದಬ ದಬ ಐಸಾ 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 ಐ ದಬ ದಬ ತೋರೆಲೆ ಬೆಲೆಲೆ ಐಸಾ ಐಸಾ ತೋರೆಲೆ ದಬ ದಬ ಬರಡೆ 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 ಬಹುಶಃ 100 ಮೀಟರ್ ಬಂದ ಅನ್ನದಾನ ಒಂದು ಸಲ ಪಟಕ ಬರ್ತದಾತು. ಯಾಕಂದ್ರೆ ಹೋಗೋದು ಬಚ್ಚಿದ ಹೋಗ್ತಾರೆ 2 ಜನ. ಮಹಿಳೆ ಎಂದರೆ ಸ್ಫೂರ್ತಿ, ಮಹಿಳೆ ಎಂದರೆ ಜ್ಯೋತಿ, ಮಹಿಳೆ ಎಂದರೆ ಸೌಂದರ್ಯದ ಗಣಿ ಮತ್ತು ಸಹನ ಮೂರ್ತಿಯೂ ಹೌದು. ಹೀಗೆ ನಾನಾ ಪದಗಳಿಂದಲೂ ಆಕೆಯನ್ನು ವರ್ಣಿಸಿದರೂ ಆಕೆ ವರ್ಣನಾತೀತ. ಮಾರ್ಚ್ 8 ಅಂದರೆ ಇಂದು ವಿಶ್ವ ಮಹಿಳಾ ದಿನಾಚರಣಾ ದಿನ. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ರಿಜಿಸ್ಟರ್ಡ್ ತೊಕ್ಕೊಟ್ಟು ಮತ್ತು ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆ ತೊಕ್ಕೊಟ್ಟು ಇದರ ಜಂಟಿ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಲು ನಾವಿಂದು ಸೇರಿದ್ದೇವೆ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆ ಇದರ ವತಿಯಿಂದ ಇಂದು ನಾವು ಫಜೀರು ಗೋವನಿತಾಶ್ರಯದಲ್ಲಿ ಆಚರಿಸುವ ಸೌಭಾಗ್ಯ ನಮಗೆ ದೊರೆತಿದೆ. ಇಲ್ಲಿನ ಗೋವುಗಳನ್ನು ನೋಡುವಾಗ ನಮಗೆ ಒಂದು ಪುಣ್ಯ ಕ್ಷೇತ್ರಕ್ಕೆ ಬಂದ ಅನುಭವವಾಯಿತು. ಗೋಮಾತೆಯ ಮಡಿಲಿನಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸುವ ಭಾಗ್ಯವನ್ನು ಪಡೆದಿರುವಂತಹ ನಾವೇ ಧನ್ಯರು, ಪುಣ್ಯವಂತರು.
ಮಹಿಳೆ ಅಬಲೆಯಲ್ಲ. ಇಂದು ಮಹಿಳೆ ಕಾಲಿಡದ ಕ್ಷೇತ್ರವೇ ಇಲ್ಲ. ಸಾಂಸ್ಕೃತಿಕ, ಆರ್ಥಿಕ, ರಾಜಕೀಯ, ರಾಷ್ಟ್ರೀಯ, ಭಾಷಾವಾರು, ಬಾಹ್ಯಾಕಾಶ, ಕ್ರೀಡೆ, ಸಾಹಿತ್ಯ, ಉದ್ಯಮ, ಸೇನೆ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮದೇ ಆದ ಛಾಪನ್ನು ಮೂಡಿಸಿರುವ ಮಹಿಳೆಯರ ಪ್ರಗತಿಯನ್ನು ಗುರುತಿಸಿ ಈ ದಿನವನ್ನು ಅವರಿಗೆ ಅರ್ಪಿಸಲಾಗಿದೆ. 1975ರ ಮಾರ್ಚ್ 8ರಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲು ಪ್ರಾರಂಭಿಸಲಾಯಿತು. ಎಲ್ಲಾ ಮಹಿಳೆಯರಿಗೆ ಗೌರವಪೂರ್ವಕವಾಗಿ ಸೂಚಿಸಲಾಗಿರುವ ವಿಶ್ವ ಮಹಿಳಾ ದಿನಾಚರಣೆ ಸುಸಂದರ್ಭದಲ್ಲಿ ನಾವಿದ್ದೇವೆ. ಈ ಸುಂದರ ಅರ್ಥಗರ್ಭಿತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇದೀಗ ಆಗಮಿಸಿರುವಂತಹ ಎಲ್ಲಾ ಅತಿಥಿಗಳನ್ನು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ವೇದಿಕೆಗೆ ಆಹ್ವಾನಿಸಿ ಆಸನ ಸ್ವೀಕಾರ ಮಾಡಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಪ್ರಾರಂಭಿಸುವ ಮುನ್ನ ಯಾವುದೇ ರೀತಿಯ ವಿಘ್ನ ಬಾರದಿರಲೆಂದು ವಿಘ್ನೇಶ್ವರನ ಮೊರೆ ಹೋಗುತ್ತೇವೆ. ಹಾಗೆಯೇ ಇದೀಗ ದೇವರ ಆಶೀರ್ವಾದವನ್ನು ಪ್ರಾರ್ಥಿಸಲು ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆಯ ಸದಸ್ಯರಾದ ಶ್ರೀಮತಿ ಸತ್ಯ ಜೆ.ಕೆ. ಉಳ್ಳಾಲ್ ಅವರನ್ನು ಪ್ರಾರ್ಥನೆಗೈಯಲು ಆಮಂತ್ರಿಸುತ್ತಿದ್ದೇನೆ. ಮಹಾಗಣಪತಿ ನಮೋಸ್ತುತೆ, ಮಾತಂಗಮುಖೆ ನಮೋಸ್ತುತೆ, ಮಾತಂಗಮುಖೆ ನಮೋಸ್ತುತೆ, ಮಹಾಗಣಪತಿ ನಮೋಸ್ತುತೆ, ಜಾಸುತ ನಮೋಸ್ತುತೆ, ಶಿವಗಿರಿಜಾಸುತ ನಮೋಸ್ತುತೆ, ಓಂಕಾರೀಶ್ವರ ನಮೋಸ್ತುತೆ, ಓಂಕಾರೀಶ್ವರ ನಮೋಸ್ತುತೆ, ಮಹಾಗಣಪತಿ ನಮೋಸ್ತುತೆ. ವಿಶ್ವ ಮಹಿಳಾ ದಿನಾಚರಣೆಯ ಸಲುವಾಗಿ ಎಲ್ಲಾ ಮಹಿಳೆಯರಿಗೂ ನನ್ನ ಶುಭಾಶಯಗಳು. ಸರ್ವೇ ಜನ ಸುಖಿನೋ ಭವಂತು. ಶಿಲ್ಪಶ್ರೀ ಕುಂಬಳ, ಡಾಕ್ಟರ್ ಶಿಲ್ಪಶ್ರೀ ಕುಂಬಳ ಮತ್ತು ಹರಿಣಾಕ್ಷಿ ಮೇಡಮ್ ಅವರನ್ನು ವೇದಿಕೆಗೆ ಆಹ್ವಾನಿಸಿದ್ದೇವೆ. ತುಂಬುವ ಅಕ್ಕ, ತಂಗಿ, ಗೆಳತಿಯಾಗಿ ಜೀವನಕ್ಕೆ ದಾರಿದೀಪವಾಗುವ ಹೆಂಡತಿಯಾಗಿ ಮನೆ ಮನೆಗಳ ಬೆಳಗುವ ಮಗಳು, ಸೊಸೆಯಾಗಿ ಪ್ರತಿ ಮಹಿಳೆಯಲ್ಲಿನೂ ಜೊತೆಯಾಗಿ ಬರುವವಳು ಹೆಣ್ಣು. ಇಂತಹ ಮಹಿಳಾ ದಿನಾಚರಣೆಯಲ್ಲಿ ಆಗಮಿಸಿರುವ ಎಲ್ಲರನ್ನು ಆದರದಿಂದ ಸ್ವಾಗತಿಸಲಿದ್ದಾರೆ ಶ್ರೀಮತಿ ಶಮ್ಮಿ ಎಸ್ ಕರ್ಕೇರ, ಕೋಶಾಧಿಕಾರಿಗಳು, ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಮಹಿಳಾ ಘಟಕ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಸಾಧನೆಯ ಶಿಖರವೇರಿದ, ಸಾಧಿಸಬೇಕೆಂಬ ಛಲ ಹೊಂದಿರುವ, ಸಾಧನೆಯ ಹೆಜ್ಜೆ ಇಡುತ್ತಿರುವ, ಗೃಹಿಣಿಯಾಗಿ ಇದ್ದುಕೊಂಡು ಸಂಸಾರದ ನೌಕೆಯನ್ನು ಮುನ್ನಡೆಸುತ್ತಿರುವ ಎಲ್ಲಾ ಮಹಿಳೆಯರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ಗೋವನಾಥಾಶ್ರಮ ಎಂಬ ಪುಣ್ಯ ಸ್ಥಳದಲ್ಲಿ ಗೋಮಾತೆಯರು ನೆಲೆಸಿರುವ ಪವಿತ್ರ ಸಾನ್ನಿಧ್ಯದಲ್ಲಿ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ರಿಜಿಸ್ಟರ್ ತಕ್ಕೊಟ್ಟು ಇದರ ಆಶ್ರಯದಲ್ಲಿರುವ ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆಯಿಂದ ನಡೆಸುತ್ತಿರುವ ವಿಶ್ವ ಮಹಿಳಾ ದಿನಾಚರಣೆಯ ಈ ಸುಂದರ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗೆ ಅಧ್ಯಕ್ಷರಾದ ಶ್ರೀಮತಿ ಗಂಗಾ ಆನಂದ್ ಇವರು ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಮಹಿಳಾ ವೇದಿಕೆಯ ಉಪಾಧ್ಯಕ್ಷೆಯಾದ ಪೂರ್ಣಿಮಾ ಏಜಶೇಖರ್ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಇಂದು ನಮ್ಮೊಂದಿಗೆ ನಮ್ಮೆಲ್ಲರ ಹಿರಿಯರಾದ ಮತ್ತು ಮಾರ್ಗದರ್ಶಕರು, ನಮ್ಮೆಲ್ಲರ ಪ್ರೋತ್ಸಾಹದಾಯಕರಾದಂತಹ ಶ್ರೀಯುತ ಕೆ.ಟಿ. ಸುವರ್ಣ ಅಧ್ಯಕ್ಷರು, ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ರಿಜಿಸ್ಟರ್ ತೊಕ್ಕೊಟ್ಟು ಹಾಗೂ ಅಧ್ಯಕ್ಷರು ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ಇವರ ಉಪಸ್ಥಿತಿಯನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇವರನ್ನು ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಇವರಿಗೆ ಮಹಿಳಾ ಹುದ್ದೆಯಾದ ಜಯಶ್ರೀ ದಿನೇಶ್ ಹತ್ತಾವರ್ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೂ
ನಮ್ಮ ಬ್ರಹ್ಮಶ್ರೀ ಬಿಲ್ಲ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಆನಂದ್ ಅಸೈಗೋಳಿ ಇವರನ್ನು ಕೂಡ ಗೌರವವಾಗಿ ಸ್ವಾಗತಿಸುತ್ತಾ ಇವರಿಗೆ ಶಾರದಾ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಉಪಸ್ಥಿತಿಯಲ್ಲಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರಾಗಿರುವಂತಹ ಶ್ರೀಮತಿ ಯೋಗಿನಿ ಕೆಟಿ ಸುವರ್ಣ ಗೌರವ ಅಧ್ಯಕ್ಷರು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಶರ್ಮಿಳಾ ಲಕ್ಷ್ಮಣ್ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ನಮ್ಮೊಂದಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಸಂದೇಶವನ್ನು ನೀಡಲಿಕ್ಕೆ ಇರುವ ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶ್ರೀಮತಿ ಸುರೇಖಾ ಹರೀಶ್ ಪೂಜಾರಿ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಮಹಿಳಾ ವೇದಿಕೆಯ ಸದಸ್ಯರಾದ ವನಿತಾ ಚಂದ್ರಶೇಖರ್ ಇವರು ಹೂವನ್ನು ನೀಡಿ ಗೌರವ ಕಾರ್ಯಕ್ರಮವನ್ನು ಆಯೋಜಿಸಲು ಅನುವು ಮಾಡಿಕೊಟ್ಟ ಮತ್ತು ಇಂದು ಗೋಪೂಜೆಯನ್ನು ಸಾಂಗವಾಗಿ ನೆರವೇರಿಸಲು ಸಹಕರಿಸಿದ ಇಲ್ಲಿನ ಮೇಲ್ವಿಚಾರಕರಾದ ಶ್ರೀಮತಿ ವಂದನಾ ಕುಮಾರಸ್ವಾಮಿ ಇವರಿಗೂ ಹಾರ್ದಿಕ ಶುಭಾಶಯಗಳನ್ನು ಬಯಸುತ್ತೇನೆ. ಇವರಿಗೆ ಇಂದು ಅಭಿನಂದಿಸಲ್ಪಡುತ್ತಿರುವ ಶ್ರೀಮತಿ ಡಾಕ್ಟರ್ ಶಿಲ್ಪಶ್ರೀ ಕುಂಪಾಲ ಇವರಿಗೂ ಆತ್ಮಿಕ ಸ್ವಾಗತವನ್ನು ಬಯಸುತ್ತಾ ಮತ್ತು ನಮ್ಮವರೇ ಆದ ಹಿರಿಯರು ಶ್ರೀಮತಿ ಹರಿಣಾಕ್ಷಿ ಬಂಡಿಕೊಟ್ಯ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವರಿಗೆ ಸರಿತಾ ಇವರು ಬಂದು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಬ್ರಹ್ಮಶ್ರೀ ಬಿಲ್ಲ ವೇದಿಕೆಯ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿರುವ ಎಲ್ಲಾ ಮಹಿಳೆಯರಿಗೂ ಮತ್ತು ಮಹಿಳಾ ವೇದಿಕೆಯ ಪದಾಧಿಕಾರಿಯರಿಗೂ ಹಾಗೂ ನಮ್ಮ ಸದಸ್ಯರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಹಾಗೂ ಮಾಧ್ಯಮ ಮಿತ್ರದವರನ್ನು ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಎಲ್ಲರನ್ನೂ ಸ್ವಾಗತಿಸಿದ ತಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಹೆಣ್ಣು ಮನೆಯ ದೀಪ, ಆಕೆ ಸದಾ ನಗು ಮುಖದಿಂದ ಮನೆಯ ಜ್ಯೋತಿಯನ್ನು ಬೆಳಗುತ್ತಿರುತ್ತಾಳೆ. ಇದೀಗ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಿದ್ದಾರೆ ಗೌರವಾನ್ವಿತ ಕೆಟಿ ಸುವರ್ಣ ಮತ್ತು ಶ್ರೀಮತಿ ಯೋಗಿನಿ ಕೆಟಿ ಸುವರ್ಣ ದಂಪತಿಗಳು. ಸನ್ಮಾನ್ಯ ಕೆಟಿ ಸುವರ್ಣರು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯನ್ನು ಇಟ್ಟುಕೊಂಡು ಇದರ ಅಧ್ಯಕ್ಷರು ಸದ್ಯಾಗಿ ಕೋಆಪರೇಟಿವ್ ಬ್ಯಾಂಕಿನ ಎಲ್ಲ ಕಾರ್ಯಕ್ರಮದಲ್ಲಿ ಕೈಗೊಳ್ಳುತ್ತಾರೆ. ಇದೀಗ ನಾವು ಕಾರ್ಯಕ್ರಮದ ಪ್ರಮುಖ ಘಟ್ಟದಲ್ಲಿದ್ದೇವೆ. ಅದುವೇ ಸಾಧಕರಿಗೆ ಅಭಿನಂದನೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೆ ಹೆಸರುವಾಸಿಯಾದ ಇಬ್ಬರು ಮಹಿಳೆಯರು ನಮ್ಮೊಂದಿಗಿದ್ದಾರೆ. ಇದು ನಮ್ಮ ಸೌಭಾಗ್ಯ ಕೂಟ. ಅವರ ಯಶಸ್ಸನ್ನು ಗುರುತಿಸಿ ಅವರ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವೇದಿಕೆಯಲ್ಲಿರುವ ಎಲ್ಲಾ ಗಣ್ಯರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದ ಸಾಧಕಿ ಶ್ರೀಮತಿ ಹರಿಣಾಕ್ಷಿ ಬಂಡಿಕೊಟ್ಯ. ಇವರ ಪರಿಚಯ ಮಾಡಲಿದ್ದಾರೆ ಶ್ರೀಮತಿ ಸುನೀತಾ ಬೆಳ್ಮ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಂಗಳೂರು ತಾಲೂಕು ಕಾವೂರು ಗ್ರಾಮದ ಮುಲ್ಲಕಾಡು ನಿವಾಸಿಯಾದ ಮಕ್ಕಳಲ್ಲಿ ಎರಡನೆಯವರಾಗಿ ತಾರೀಕು 1/6/1959 ಕೃಷಿಕ ಕುಟುಂಬದಲ್ಲಿ ಇವರು ಜನಿಸಿದರು. ದಿವಂಗತ ಮೋಹನ್ ದಾಸ್ ಮುಗಿಲರವರ ಸಹೋದರಿ ಕೃಷಿಕ ಕೂಡು ಕುಟುಂಬದ ಆಗಿದ್ದರಲ್ಲ
8ನೇ ತರಗತಿಗೆ ಇವರ ವಿದ್ಯಾಭ್ಯಾಸ ಸೀಮಿತವಾಗಿದೆ. 1981ರಲ್ಲಿ ಉಳ್ಳಾಳ ಗ್ರಾಮದ ಬಂಡಿಕೊಟ್ಟದ ನಿವಾಸಿ ದಿವಂಗತ ಹೇಮಂತ್ ರೊಡನೆ ಇವರು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದರು. ಇವರ ವೈವಾಹಿಕ ಜೀವನದಲ್ಲಿ ಕಷ್ಟ ನೋವುಗಳು ತುಂಬಿತ್ತು. ಬೀದಿ ಕಟ್ಟಿ ಇವರು ಜೀವನ ನಡೆಸಿದ್ದ ಇವರು ನಂತರ ಶಾಲಾ ಮಕ್ಕಳ ಬಸ್ಸಿನಲ್ಲಿ ಸಹಾಯಕಿಯಾಗಿ 20 ವರ್ಷ ಸೇವೆ ಸಲ್ಲಿಸಿರುತ್ತಾರೆ. ಇವರ 2 ಗಂಡು ಮಕ್ಕಳಲ್ಲಿ ಹಿರಿಯ ಮಗ ಶಾಮಿಯಾನದ ಸ್ವಂತ ಉದ್ಯೋಗ ಮಾಡುತ್ತಿದ್ದು, ಕಿರಿಯ ಮಗ ಸ್ವಂತ ಉದ್ಯೋಗಿಯಾಗಿ ಕೊಂಡು ಸಮಾಜ ಸೇವೆಯಾಗಿ ಸಣ್ಣ ಪುಟ್ಟ ಅಳಿಲ ಸೇವೆ ಹಾಗೂ ಮಹಿಳೆಯರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಒದಗಿಸಿಕೊಡುವುದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ರಾಣಿ ಹಬ್ಬಕ್ಕ, ಕೋಟಿ ಚೆನ್ನಯ್ಯ, ಸತ್ಯನಾಪುರದ ಸಿರಿ ನಾಟಕದಲ್ಲಿ ಅಭಿನಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಲ್ಲದೆ ಹಲವು ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸಂಘ ಬಂಡಿಕೊಟ್ಯ ಇದರ ಮಹಿಳಾ ವಿಭಾಗದಲ್ಲಿ ಕಾರ್ಯದರ್ಶಿಯಾಗಿ ಹಲವು ಬಾರಿ ಅಧ್ಯಕ್ಷೆಯಾಗಿ ಈಗ ಗೌರವಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಲರಾಯ ದೇವಸ್ಥಾನ ಬಂಡಿಕೊಟ್ಯ ಇದರ ವ್ಯವಸ್ಥಾಪನಾ ಸಮಿತಿಯ ಸದಸ್ಯೆಯಾಗಿದ್ದು, ಉಳ್ಳಾಲ ಶಾರದಾ ನಿಕೇತನ ಮಹಿಳಾ ವೇದಿಕೆಯ ಸದಸ್ಯೆಯಾಗಿರುತ್ತಾರೆ. ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆ ತೊಕ್ಕೊಟ್ಟು ಇದರ ಸಕ್ರಿಯ ಸದಸ್ಯರಾಗಿದ್ದು, ನಮಗೆಲ್ಲರಿಗೂ ಸ್ಫೂರ್ತಿಯ ಚಿಲುಮೆಯಾಗಿರುತ್ತಾರೆ. ವಿಶ್ವ ಮಹಿಳಾ ದಿನಾಚರಣೆ ಈ ಸುಸಂದರ್ಭದಲ್ಲಿ ಇವರನ್ನು ಅಭಿನಂದಿಸಲು ನಾವೆಲ್ಲರೂ ಸಂತೋಷ ಪಡುತ್ತೇವೆ. ಬ್ರಹ್ಮಶ್ರೀ ಸಾಧಕಿ ಡಾಕ್ಟರ್ ಶಿಲ್ಪಶ್ರೀ ಕುಂಪಲ. ಇವರ ಪರಿಚಯವನ್ನು ಶ್ರೀಮತಿ ಪೂರ್ಣಿಮಾ ಶೇಖರ್ ಉಪಾಧ್ಯಕ್ಷರು ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆ ಇವರು ಮಾಡಿಕೊಡಲಿದ್ದಾರೆ. ಕ್ಷೇತ್ರದ ಬಹುವಿಧದ ಸಾಧಕಿ ನಮ್ಮ ಊರಿನ ಕುವರಿ ಡಾಕ್ಟರ್ ಶಿಲ್ಪಶ್ರೀ ಇವರ ಕಿರು ಪರಿಚಯ. ಶ್ರೀ ಸುರೇಶ್ ಸುಮತಿ ಕುಂಪಲ ದಂಪತಿಗಳ ಸುಪುತ್ರಿ ಡಾಕ್ಟರ್ ಶಿಲ್ಪಶ್ರೀ ಇವರು ಕುಂಪಲ ಸರ್ಕಾರಿ ಶಾಲೆ ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ ಹಾಗೂ ಗೋಕರ್ಣನಾಥೇಶ್ವರ ಕಾಲೇಜಿನಲ್ಲಿ ಪದವಿ ವಿದ್ಯಾಭ್ಯಾಸ ಪೂರೈಸಿ ಬ್ಯಾಚುಲರ್ ಆಫ್ ಫಿಸಿಕಲ್ ಶಿಕ್ಷಣವನ್ನು ಮೂಡಬಿದ್ರೆಯ ಆಳ್ವ ಶಿಕ್ಷಣ ಸಂಸ್ಥೆಯಲ್ಲಿ ಮತ್ತು ಮಾಸ್ಟರ್ ಆಫ್ ಫಿಸಿಕಲ್ ಶಿಕ್ಷಣವನ್ನು ಕರ್ನಾಟಕ ವಾಣಿಜ್ಯ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಪೂರೈಸಿದರು. ಮಾಸ್ಟರ್ ಆಫ್ ಫಿಸಿಕಲ್ ಶಿಕ್ಷಣದ ಅಂತಿಮ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಮತ್ತು 3 ಚಿನ್ನದ ಪದಕವನ್ನು ಪಡೆದಿರುವರು. ಹನುಮಂತಯ್ಯ ಪೂಜಾರಿಯವರ ಮಾರ್ಗದರ್ಶನದಲ್ಲಿ ಬಿಜಾಪುರ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವರು. ಇವರು ಬಾಲ್ಯದಲ್ಲಿ ಯಕ್ಷಗಾನ ಬಾಲಕಲಾವಿದೆಯಾಗಿ ಯಕ್ಷಗುರು ಸೂರ್ಯನಾರಾಯಣ ಪದಕಣ್ಣಾಯ ಶಿಷ್ಯೆಯಾಗಿ 45ಕ್ಕೂ ಅಧಿಕ ಬಾರಿ ರಂಗಪ್ರವೇಶ ಮಾಡಿದ ಯಕ್ಷಗಾನ ಕಲಾವಿದೆ. ಬಳಿಕ ಕ್ರೀಡಾರಂಗವನ್ನು ಪ್ರವೇಶಿಸಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದು ಮುಂದಿನ ಪೀಳಿಗೆ ಯುವಕ ಯುವತಿಯರಿಗೆ ಪ್ರೇರಕರಾಗಿರುವರು. ಕ್ರೀಡಾ ಕ್ಷೇತ್ರದ ಇವರ ಸಾಧನೆಯ ಮೆಟ್ಟಿಲುಗಳು ರಾಷ್ಟ್ರಮಟ್ಟ ಹಾಗೂ ವಿಶ್ವವಿದ್ಯಾಲಯ ಮಟ್ಟದ ಕಬಡ್ಡಿ, ಬಾಸ್ಕೆಟ್ಬಾಲ್, ರೆಸ್ಲಿಂಗ್, ಫುಟ್ಬಾಲ್ ಹೀಗೆ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿರುವರು. 2006ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಜರುಗಿದ ರಾಷ್ಟ್ರ ಮಟ್ಟದ ಮಹಿಳಾ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ ಪಡೆದ ತಂಡವನ್ನು ಪ್ರತಿನಿಧಿಸಿರುವರು. 2007ರಲ್ಲಿ ಬಿಹಾರದಲ್ಲಿ ಜರುಗಿದ ದ್ವಿತೀಯ ರಾಷ್ಟ್ರ ಮಟ್ಟದ ಬೀಚ್ ಕಬಡ್ಡಿ ಪಂದ್ಯಾಟದಲ್ಲಿ ಕರ್ನಾಟಕ ತಂಡದ ಕಪ್ತಾನರಾಗಿ ತಂಡವನ್ನು ಪ್ರತಿನಿಧಿಸಿರುವರು. 2008ರಲ್ಲಿ ಪಾಂಡಿಚೇರಿಯಲ್ಲಿ ಜರುಗಿದ ಸೀನಿಯರ್ ರಾಷ್ಟ್ರೀಯ ಕಬಡ್ಡಿ ಪಂದ್ಯಾಟದಲ್ಲಿ ಕರ್ನಾಟಕ ಮಹಿಳಾ ಕಬಡ್ಡಿ ತಂಡವು ಪ್ರಥಮ ಸ್ಥಾನ ಪಡೆದಿರುತ್ತದೆ. 2008ರಲ್ಲಿ ರಾಜ್ಯ ಒಲಿಂಪಿಕ್ ಪಂದ್ಯದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ, 2010ರಲ್ಲಿ ವಿಶ್ವವಿದ್ಯಾಲಯ ಮಟ್ಟದ ಕುಸ್ತಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಪಡೆದಿರುವರು. 2012-13ರಲ್ಲಿ ಅಖಿಲ ಭಾರತ ಮಟ್ಟದ ಮಹಿಳಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಪಂದ್ಯಾಟದ ಶಾರ್ಟ್ ಪುಟ್ ಮತ್ತು ಹ್ಯಾಮರ್ ಥ್ರೋ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಹಾಗೂ ವಿಶ್ವವಿದ್ಯಾನಿಲಯ ಮಟ್ಟದ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಪಂದ್ಯಾಟದಲ್ಲಿ ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. 2012ರಲ್ಲಿ ವಿಶ್ವವಿದ್ಯಾನಿಲಯ ಮಟ್ಟದ ಬಾಸ್ಕೆಟ್ಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಬಳಿಕ 5 ವರ್ಷಗಳಲ್ಲಿ ಮಂಗಳೂರು ಮತ್ತು ವಿಜಯಪುರ ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿ ವಿಶ್ವವಿದ್ಯಾಲಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿರುವರು ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿ ಅಖಿಲ ಭಾರತ ಮಟ್ಟದ ಕುಸ್ತಿ ಪಂದ್ಯಾಟದಲ್ಲಿ ಭಾಗವಹಿಸಿರುವರು ಹಾಗೂ ಹೀಗೆ ಮುಂದುವರೆದ ಇವರ ಕ್ರೀಡಾ ಸಾಧನೆಯ ರಾಜ್ಯ ಮಟ್ಟದ ಕಬಡ್ಡಿ ತೀರ್ಪು ಪರೀಕ್ಷೆಯಲ್ಲಿ ಇವರು ಉತ್ತೀರ್ಣರಾಗುವಲ್ಲಿ ಯಶಸ್ಸನ್ನು ಕಂಡಿತು.
ಹಾಗೂ ಇನ್ನೂ ಹಲವಾರು ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. 2009ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತವು ಇವರ ಸಾಧನೆಯನ್ನು ಗುರುತಿಸಿ ಅಸಾಧಾರಣ ಪ್ರತಿಭೆ ಎಂದು ಗೌರವಿಸಿದೆ. ತನ್ನ ಕ್ರೀಡೆಯ ಶ್ರಮದ ಫಲ ಹಾಗೂ ಗುರು ಹಿರಿಯರ ಆಶೀರ್ವಾದವೇ ತನ್ನೆಲ್ಲ ಉನ್ನತ ವ್ಯಾಸಂಗಕ್ಕೆ ಉಚಿತ ಶಿಕ್ಷಣದ ವ್ಯವಸ್ಥೆಗೆ ನಾಂದಿಯಾಯಿತು ಎಂದು ಬಹಳ ಹೆಮ್ಮೆಯಿಂದ ಹೇಳುತ್ತಾರೆ. ಪ್ರಸ್ತುತ ಅವರು ನಿಟ್ಟೆ ವಿಶ್ವವಿದ್ಯಾನಿಲಯದ AB ಶೆಟ್ಟಿ ಸ್ಮಾರಕ ದಂತ ವಿಜ್ಞಾನ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಕ್ರೀಡಾ ಕ್ಷೇತ್ರದಂತೆ ಅವರ ವೃತ್ತಿ ಜೀವನ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂಬುದು ನಮ್ಮೆಲ್ಲರ ಆಶೆ. ಕ್ಷೇತ್ರದ ದೇವರಾಯನ ಶ್ರೀಕೃಷ್ಣ ದೇವರನ್ನ ಅಂಚನೆ ಈ ಪರಿಸರದ ಮಾತ ದೈವ ದೇವರನ್ನ ಮಾತ ಎನ್ನೊಂದು ಪ್ರಾರ್ಥನೆ ಮಂತೊಂದು ಈ ಮಹಿಳಾ ವೇದಿಕೆದ ಈ ಮೂಜಿನೇ ವರ್ಷದ ಈ ಮಹಿಳಾ ದಿನಾಚರಣೆಯ ದಿನದ ಈ ಕಾರ್ಯಕ್ರಮದ ಪ್ರಯುಕ್ತ ಇಂಥ ಈ ಮಾತ ನಮ್ಮ ಸಂಘದ ಸದಸ್ಯರುಗಳ ಅಂಜನೆ ಮಹಿಳೆ ಮಾತ್ರೆಗಳ ಮಹಿಳಾ ದಿನಾಚರಣೆದ ಶುಭಾಶಯ ಕೊಂಡೊಂದು ಇಂಥ ಈ ವೇದಿಕೆ ಅಧ್ಯಕ್ಷರಾಯನ ಗಂಗಾ ಟೀಚರ್ ಅಂಜನೆ ಪ್ರಧಾನ ಅಂಜನೆ ಎಂಗ್ಲ ಆನಂದ ಮಾಸ್ಟರ್ ಅಂಜನೆ ಮಾತ ವೇದಿಕೆ ಅತಿಥಿ ಸೇರಿದ ಮಹಿಳೆ ಒಂಜಿ ಬಹುಶಃ ಒಂಜಿ ಅರ್ಥಪೂರ್ಣವಾದ ಇನ್ನೊಂದು ಈ ಕಾರ್ಯಕ್ರಮ ಮಲ್ಪದಾರ ಪೊರ್ಲಾದ ಜನ ಏತಾವಡ ಒಂಜಿ ಅಚ್ಚುಕಟ್ಟಾದ ಪೊರ್ಲದ ಒಂದು ಕಾರ್ಯಕ್ರಮ ಮಲ್ಪದಾರ ಪಣ್ಣೆರೆ ಬಾರಿ ಸಂತೋಷ. ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆದ 25ನೇ ವರ್ಷದ ಕರೆದ 22ನೇ ವರ್ಷದ ಈ ಮಹಿಳಾ ವೇದಿಕೆ ಪ್ರಾರಂಭವಾದ ಬಹುಶಃ ಎಡ್ಡ ರೀತಿ ಮುಂಚಿನ ವರ್ಷದ ಈ ಕಾರ್ಯಕ್ರಮ ನಡತೊಂದೊಂದು ಪಣ್ಯರೆ ಬಾರಿ ಸಂತೋಷ. ಇನಿ ಅಧ್ಯಕ್ಷರ ಕಾರ್ಯದರ್ಶಿ ಅಂಜನೆ ಉಪಾಧ್ಯಕ್ಷರು ಮತ್ತೆ ಕೆಲವು ಮಾತ ಎಂಗ್ಲ ಮಿತ್ರರನ್ನ ನಿಸಸನ ಮಾತಾಡಲ್ಲ ಈ ಒಂಜಿ ನೆಕ್ ಕೈ ಜೋಡಿಸದೆ ಈ ಒಂಜಿ ಕಾರ್ಯಕ್ರಮವನ್ನು ಪ್ರತಿ ಒಂಜಿ ಸ್ಟೆಪ್ ಬೇತೆ ಬೇತೆ ಕಾರ್ಯಕ್ರಮ ಆರೋಗ್ಯ ಶಿಬಿರ ಅವಾರ್ಡ್ ಬಕ್ಕೊಂಜಿ ಪಿಕ್ನಿಕ್ ಅವಾರ್ಡ್ ಇಂಚಿನ ಬೇತೆ ಬೇತೆ ಕಾರ್ಯಕ್ರಮವನ್ನು ನಿಖಿಲ್ ಮಲ್ಕೊಂಡು ಬರೋದ್ರಲ್ಲ ಪಣ್ಯರ ಬಾರಿ ಎಂಕು ಖುಷಿ ಉಂಟು. ಇನಿ 2 ಜನಕ್ಕೂ ಸನ್ಮಾನ ಒಂಜಿ ಕಾರ್ಯಕ್ರಮವನ್ನು ಮಲ್ತಾರೆ ಐಟ್ ಅರಣ್ಯ ಆರೇಲ್ಲ ದುಂಬೂರ್ದಿಂಚಿ ಅರಣ್ಯ ಬಂಡ ಆರು ಒಂಜಿ ಎಡ್ಡೆ ಒಂಜಿ ಫ್ಯಾಮಿಲಿ
ಮುಗಿಲೆಲ್ಲ ಬಂಡ ಆತ್ಮೀಯರು ವಕೀಲ್ ಆರ್ನ ಮೆಗ್ಗಿಯ ಆರ್ನ ಬಹುಶಃ ಆರ್ ಮಸ್ತ್ ಬಹುಶಃ ಭಾರಿ ಬಂದ್ಬಿಡ್ತೀನಿ ಹಿಂಗ್ ಗೊತ್ತುಂಡ ಬಂಡ ಆರ್ನ ಇಲ್ಲಲ್ಲ ಆರ್ನ ಏತ ಮುಟ್ಟವಣ್ಣ ಕಂಡನ್ನ ಕುಲ್ಯರಳ ಬಿಡ್ಯಾರ ಪರಿಸ್ಥಿತಿ ಒಂದೆರಡು ಜೋಕ್ರನ್ ಬಂದು ಭಾರಿ ಬಂದ ಅಂಚನೆ ಭಾರಿ ಪರಿಶ್ರಮ ಬರ್ತದೆ ಇನಿ ಸಾಲದ ನೆಟ್ ಸಹಾಯಕಿಯಾದ ಬೆತ್ತ ಬೆತ್ತ ಬಹುಶಃ ಇತ್ತೆ ಜೋಕುಲು ಒಂಜಿ ಅಂತೋಡ ಬರ್ತದ ಒಂಜಿ ಕುಸಿಟುಲ್ಲೆ ಆಂಡ ಪ್ರತಿ ಒಂಜಿ ಸಂಘ ಸಂಸ್ಥೆಗಳ ಪ್ರತಿ ಒಂಜಿ ಬ್ರಹ್ಮಸರದ ಸ್ಪೋರ್ಟ್ಸ್ ಅವಾರ್ಡ್ ವೈಕ ಅವಾರ್ಡ್ ಆರ್ ಹಾಜರಾತಿ ಉಂಡೆ ಬಹುಶಃ ಆರನೇ ನಿಖಿಲ್ ಗುರುತಿಸದ ಆರ್ಯ ಅಭಿನಂದನೆ ಸನ್ಮಾನ ಮಾಡ್ತಾರ ಭಾರಿ ಖುಷಿ ಎಂಕ್ ಟೀಚರ್ ಪಣ್ಣಾಗ ಖುಷಿ ಆಡಿ ಅಂಚಿನ ಮಸ್ತ್ ಜನ ಹೋಗ್ತೇವೆ ದೇವರ ಕೆಲವು ಸನ್ಮಾನ ಇನಿ ಮಾತಾಡ ಕೆಲವು ತಿಕ್ಕಡೆ ಕಾಸು ಕೊರ್ಪನಕ್ಕೆ ಸನ್ಮಾನ ಮಾಡ್ಕೊಂಡು ಕೆಲವು ತಿಕ್ಕಡೆ ಮಲ್ಪನ ಅಂಚನ ಅವು ಬೇರೆ ಬೇರೆ ರೀತಿ ಬಲ್ಲೆ ದಿನೇಶ್ ಎಂಕ್ಲ ಬಲ್ಲೆ ಬಲ್ಲೆ ಆರ್ಯ ಸ್ವಾಗತ ನಿಖಿಲ್ ಗುರುತಿಸಾರ ಅವು ಭಾರಿ ಎಂಟೆ ಕೆಲಸ ಅಂಚಿನ ನಾನಾದ ಮಸ್ತ್ ಜನ ಗೊತ್ತಾವಂಗ ಲೆಕ್ಕನ ಒಂಜಿ ನಿಯತ್ ಅಕ್ಲ ಬೆಂದದ ಮಲ್ತನಕಲ ಮಸ್ತ್ ಜನ ಇನಿ ನಮ್ಮ ನೆಟ್ಟಿ ಉಳ್ಳೆ ಮಹಿಳಾ ನೆಟ್ಟಿ ಉಳ್ಳೆ ಅಂಚನೆ ಇನಿ ಶಿಲ್ಪನ ಮಸ್ತ್ ಉಂಟು ಅವು ನಿಖಿಲ್ ಮಲ್ಪನ ಅಂಚನೆ ದಯಪಟ್ಟ ಇನಿ ರಾಷ್ಟ್ರೀಯ ಮಟ್ಟ ಕಬಡ್ಡಿ ಅವಾರ್ಡ್ ಕುಸ್ತಿ ಪಂದ್ಯಾಟ ಅಂಚನೆ ಬಾಸ್ಕೆಟ್ ಬಾಲ್ ಅಂಚನೆ ಬೇತೆ ಬೇತೆ ರಂಗೋಡು ಇನಿ ಭಾರಿ ನೆಟ್ ಗುರುತಿಸದು ಎಂಕ್ಲ ಪಂಡ ಯಾನ ಶಿಲ್ಪಾಗ ಬಹುಶಃ ಗೋಕರ್ಣದ ಕಾಲೇಜ್ ಪುರುಷೋತ್ತಮ ಪೀಡಿ ಪುನಗ ಆರ್ಥಿಕವಾದ ಕುಂಪಲಡಿದ್ದೇನೆ ಯಾನ ಆರ್ಥಿಕವಾದ ಒಂದಂತೆ ಕೆಲವು ಸರ್ತಿ ಅಗ್ಲಿಗೆ ಸಹಾಯಧನ ಮಲ್ಪದೆ ಪಂಡ ಎಂಕ್ಲ ಪೀಡಿ ಪುರುಷೋತ್ತಮ ಪೂಜಾರ ಪಂಡ ಎಂಕ್ಲ ಪರಿಚಯ ಅಂಚನೆ ಇಂಚಿಪ್ಪ ಅಖಿಲ ಭಾರತ ಬಿಲ್ಲವ ಸಂಘದ ಆ ಸ್ಪೋರ್ಟ್ಸ್ ಹಣಗ ಜಾಗತಿಕ ಬಿಲ್ಲವ ಸಂಘದ ಇನಿ ಇಂಕಲು ಮೂಜಿನಾಲ್ ಕಬಡ್ಡಿ ವಾಲಿಬಾಲ್ ಥ್ರೋಬಾಲ್ ಅಂಚನೆ ಅಕ್ಕ ಜಾಗ ಈ ಮೂಜಿನಾಲ್ ಟೀಮುನು ಬಹುಶಃ ಶಿಲ್ಪನೆ ಐತ ಜವಾಬ್ದಾರಿ ತಂದು ಐನ ವ್ಯವಸ್ಥೆ ಭಾರಿ ಭಂಗ ಬರ್ತದೆ ಅಂಚಾದೆ ಆ ಒಂಜಿ ಚಾಲೆಂಜ್ ಅವಲಾಂಚನೆ ಪ್ರತಿ ಒಂಜಿಲ್ಲ ಐನ ಗಮನ ದಿದ್ದು ಐತ ಪೆರೋಡ್ ಓದು ಐನ ಒಂಜಿ ಚಾಲೆಂಜ್ ಆದ ತಂದು ಅಂಚನ ಆ ಶಿಲ್ಪ ಇನಿ ಆ ಉನ್ನತ ಮಟ್ಟ ಆ ಒಂಜಿ ನಮ್ಮ ಬಿಲ್ಲವ ಸಮಾಜದೋಡು ಆ ಅಂಚನ ಒಂಜಿ ಕ್ರೀಡಾಪಟು ನಂಗೆ ಗೊತ್ತಿದೆ ನಮ್ಮ ಭಾಗ್ಯ ಅಂದೆ ಪಂಡ್ ಅಂಚಾದ ಶಿಲ್ಪಗಳ ಐತ ಬಗ್ಗೆ ಸುಭಾಷಣೆ ಪಂಡೊಂದು ಇನಿ ನಿಖಿಲ್ ಮಂತನ ಈ ಬೇಲೆ ಇನಿ ಈ ಮಹಿಳಾ ದಿನಾಚರಣೆದ ಕಾರ್ಯಕ್ರಮ ಬಾರಿ ಪೂರ್ಣೋಡು ನಿಖಿಲ್ ಮಾತ್ರ ಸೇರಿದ ಇನಿ ಮಲ್ಪೊಂದು ಬೈದಾರೆ ಇಂಚನೆ ನನ್ನ ದೊಂಬುಗಳ ಬಹುಶಃ ಎಡ್ಡೆ ರೀತಿ ನಡೆದೊಂದು ಬರಡು ಎಂಗ್ಲ ಬಿಲ್ಲವ ಸಂಘಲ 25 ವರ್ಷದಿಂಚಿ ಇನಿ ಜೋಕಲೆಗೆ ವಿದ್ಯಾಭ್ಯಾಸ ಕೊರ್ಪುನ ಮೂಲಕ 25 ವರ್ಷಕ್ಕೂ ದುಂಬು ಎಂಕಲು ದತ್ತ ಸ್ವೀಕಾರಗಳು ಅರ್ಜಿಕೆಂಡಂಗ 100 ಮಿತ್ತು ಬರೋದೊಂದು ಮಾಸದ ಜವಾಬ್ದಾರಿ ದೊಂತಿರಿ ಆಂಡ ಇತ್ತೆ ತಿಕ್ಕುನೆ ದಾಯ ಬಂಡ ಪ್ರತಿ ಒರೆ ಇಲ್ಲಲ್ಲ ಮಹಿಳೆಯರು ಎಜುಕೇಟೆಡ್ ಆದ ಪ್ರತಿ ಇಲ್ಲಲ್ಲ ಪ್ರತಿ ಜೋಕನ ಎತ್ತ ಬಂಗಂಡಲ್ಲ ಜೋಕನ ವಿದ್ಯಾಭ್ಯಾಸ ಕಲ್ಪೊಂದು ಪಣಿ ಸಂತೋಷವನ್ನು ಅಂಚನೆ ಇಂಚನೆ ದುಂಬುಗು ನಮ್ಮ ವಿದ್ಯಾಭ್ಯಾಸ ಕಲ್ತೊಂದು ಮಾತ್ರ ಸಮಾಜೋಡು ವಿದ್ಯಾಭ್ಯಾಸ ಕಲ್ತರೆ ಮಾತ್ರ ಆ ಆರ್ಥಿಕವಾದ ಮಿತಿ ಬರೀ ಸಾಧ್ಯ ಒರೆ ಕಾಸು ಕೊರ್ದು ಎತ್ತು ಕೊರ್ನಲ್ಲ ಅವು ಒಂದು ಸಮಯ ಅಂಡ ಆ ವಿದ್ಯಾಭ್ಯಾಸ ಕಲ್ತರೆ ಮಾತ್ರ ಆ ಉನ್ನತ ಮಟ್ಟದ ನಮ್ಮ ಸಮಾಜ ಮಿತ್ತ ಮಟ್ಟ ಬಂದರೆ ಸಾಧ್ಯತೆ ಉಂಟು ಇನಿ ಎಂಗ್ಲು ಸಯ್ಯಾದ ಕಾಪರೇಟ್ ಸೊಸೈಟಿ ಎಂಗ್ಲ ಮಿತ್ರರು ಎಂಗ್ಲು ಮಾತ್ರ ಸೇರಿ ಮಲ್ಪದ ಇನಿ ರೆಡ್ನೆ ಬ್ರಾಂಚ್ ಗೆ ಹೋಗೊಂಡ ಮುಡಿಪಡು ಅಂಚನೆ ದುಂಬುದ ಕಾಲೋಡು ಅವು ಜಿಲ್ಲೆಡೆ ಅಥವಾ ರಾಜ್ಯ ಮಟ್ಟಕ್ಕೆ ಉನ್ನತ ಮಟ್ಟದ ಹೋಯರ ಸಾಧ್ಯತೆ ಉಂಟು ಐಟಿ ಮಸ್ತ್ ಜನರು ಆರ್ಥಿಕವಾದ ಅಂಚೆ ಬೇಲೆ ಎಲ್ಲ ತಿಕ್ಕದು ಮಸ್ತ್ ಜನ ಲಾಭ ತಿಕ್ಕು ಸಮಾಜಕ್ಕೂ ಎಡ್ಡೆ ಅವಾರ್ಡ್ ಇಂಚನೆ ನಿಖಿಲ ಮಲ್ಪನ ಆ ಮಹಿಳಾ ವೇದಿಕೆಯ ಮೂಲಕ ಇಡೀ ಸಮಾಜವನ್ನು ಇಡೀ ಒಟ್ಟು ಸೇರಿಸದ ನಾನಾಥ ಸದಸ್ಯರನ್ನು ಸೇರಿಸದ ಸಮಾಜವನ್ನು ಅಂಚನೆ ಎಡ್ಡೆ ರೀತಿ ಮಿತ್ತು ಕೊಂದರ್ಪನ ಆ ಒಂದು ಸಾಧನೆ ನಿಖಿಲ ಮಲ್ಪಲೆ ನನಾಥ ನಿಖಿಲ ದೇವರ ಆಶೀರ್ವಾದ ಪಡ ಅಂಚನೆ ನನವರ ನಿಖಿಲ ಮಹಿಳಾ ದಿನಾಚರಣೆದ ಶುಭಾಶಯ ಕೊರೋದು ಎಣ್ಣೆ ಬ್ರಹ್ಮಶ್ರೀ ಮಹಿಳಾ ವೇದಿಕೆ ನಮ್ಮದು. ಈ ವೇದಿಕೆ ಬಗ್ಗೆ ಉತ್ತಮ ಮಾತುಗಳನ್ನಾಡಿದ ತಮಗೆ ಧನ್ಯವಾದಗಳು. ಅಲ್ಲದೆ
ಸಹ್ಯಾದ್ರಿ ಕೋಆಪರೇಟಿವ್ ಬ್ಯಾಂಕಿನ ಹೊಸದಾದ ಶಾಖೆ ಮುಡಿಪಿನಲ್ಲಿ ಆಗಲಿದೆ ಎನ್ನುವಂತ ಸಂತೋಷದ ವಿಷಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಧನ್ಯವಾದಗಳು ಸರ್. ಈಗ ವೇದಿಕೆಗೆ ಆಗಮಿಸಿರುವಂತಹ ದಿನೇಶ್ ಸರ್ ಅವರನ್ನು ಶಮೀರ್ ಕರ್ಕೇರ ಇವರಿಗೂ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದು ನಾವು ಮಹಿಳಾ ದಿನಾಚರಣೆಯನ್ನು ಆಚರಿಸಲು ಸೇರಿದ್ದೇವೆ. ಇಂದಿನ ದಿನದ ಇತಿಹಾಸ, ಮಹತ್ವ, ಉದ್ದೇಶ ಮತ್ತು ಸಂದೇಶ ಇವುಗಳ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಶ್ರೀಮತಿ ಸುರೇಖಾ ಹರೀಶ್ ಪೂಜಾರಿ ಕೋಣಾಜೆ. ಓಂ ಶ್ರೀ ಗುರುಭ್ಯೋ ನಮಃ. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ರಿಜಿಸ್ಟರ್ಡ್ ಕೊಟ್ಟು ಇದರ ಒಂದು ಭಾಗವಾಗಿ ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆ 2 ವರ್ಷಗಳನ್ನು ಪೂರೈಸಿ 3ನೇ ವರ್ಷಕ್ಕೆ ಪಾದಾರ್ಪಣೆ ಕೈಗೊಳ್ತಾ ಇದೆ. ಈ ಒಂದು ಹುಟ್ಟಿಗೆ ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆಯ ಒಂದು ಹುಟ್ಟಿಗೆ ಕಾರಣೀಕರ್ತರಾದಂತಹ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತರಾದಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಶ್ರೀಯುತ KT ಸುವರ್ಣ ಸರ್ ಇವರು ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಶ್ರೀಯುತ ಆನಂದಕ್ಕೆ ಅಸೈಗೋಳಿ ಕಾರ್ಯದರ್ಶಿಗಳು ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆ ಇವರ ಉಪಸ್ಥಿತಿಯನ್ನು ಗೌರವಿಸುತ್ತಾ, ಹಾಗೆ ನಮ್ಮ ಗೌರವ ಸಲಹೆಗಾರರಾಗಿರುವಂತಹ ಶ್ರೀಯುತ ದಿನೇಶ್ ತಾವರ ಸರ್ ಇವರ ಉಪಸ್ಥಿತಿಯನ್ನು ಗೌರವಿಸುತ್ತಾ, ನಮ್ಮ ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆಯನ್ನು ಮುನ್ನಡೆಸ್ತಾ ಇರುವಂತಹ ಒಂದು ದೊಡ್ಡ ಶಕ್ತಿಗಳಾಗಿರುವಂತಹ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಯೋಗಿನಿ KT ಸುವರ್ಣ ಹಾಗೂ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಬಹಳ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಇರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಗೌರವಾನ್ವಿತರಾಗಿರುವಂತಹ ಶ್ರೀಮತಿ ಆನಂದ್ ಗಂಗಾ ಟೀಚರ್ ಅವರೇ ಹಾಗೂ ಈ ದಿನ ಒಂದು ಗೌರವವನ್ನು ಸ್ವೀಕರಿಸಿದಂತಹ ನಮ್ಮೆಲ್ಲರ ಸನ್ಮಾನಕ್ಕೆ ಭಾಜನರಾಗಿರುವಂತಹ ಸಮಾಜದಲ್ಲಿ ಸದ್ದಿಲ್ಲದೆ ಕೆಲಸ ಮಾಡ್ತಾ ಇದ್ದಂತಹ ನಮ್ಮ ಹರಿಣಾಕ್ಷಕ್ಕನವರೇ ಹಾಗೂ ಸಾಧನೆಯ ಶಿಖರವನ್ನು ಏರಿದಂತಹ ನಮ್ಮ ಶಿಲ್ಪಾ ಮೇಡಮ್ ಅವರು, ಡಾಕ್ಟರ್ ಶಿಲ್ಪಾ ಮೇಡಮ್ ಅವರೇ, ನಿಮ್ಮೆಲ್ಲರನ್ನ ಸಹ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಹಾಗೂ ವೇದಿಕೆಯ ಮುಂದುಗಡೆ ಇರುವಂತಹ ನನ್ನೆಲ್ಲ ಆತ್ಮೀಯ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಸಹ ಸಂಜೆಯ ಶುಭ ನಮನಗಳನ್ನ ಸಲ್ಲಿಸಿಕೊಳ್ಳುತ್ತಾ ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸಿಕೊಳ್ಳುತ್ತಾ, ಬಹುಶಃ ಸಮಯ ಮೀರ್ತಾ ಉಂಟು, ಬೇರೆ ಬೇರೆ ಚಟುವಟಿಕೆಗಳಾಗಬೇಕಾಗಿತ್ತು, ಇನ್ನು ಕೆಲವು ಚಟುವಟಿಕೆಗಳು ಬಾಕಿ ಇದೆ. ವಿಶ್ವ ಮಹಿಳಾ ದಿನಾಚರಣೆ ಎನ್ನುವಂಥದ್ದು ಬಹುಶಃ ನಮ್ಗೆಲ್ಲರಿಗೂ ಅನಿಸಬಹುದು, ಬೇಕಿತ್ತ ಇದು ಮಹಿಳೆಯರ ದಿನ ಎನ್ನುವಂಥದ್ದು ಅಂತ ಹೇಳಿ. ಖಂಡಿತವಾಗಿಯೂ ಇದೊಂದು ಹೋರಾಟ ಮತ್ತು ಸಂಘರ್ಷದ ಫಲವಾಗಿ ನಡೆದಂತಹ ಒಂದು ದಿನವಾಗಿದೆ. ರಷ್ಯಾ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ 1905 ಈಚೆಗೆ ಈ ಒಂದು ಮಹಿಳೆಯರ ಸ್ಥಾನಮಾನಕ್ಕಾಗಿ, ಮಹಿಳೆಯರ ಸಬಲೀಕರಣಕ್ಕಾಗಿ, ಮಹಿಳೆಯರ ಹಕ್ಕುಗಳನ್ನ ಪಡೆಯುವುದಕ್ಕಾಗಿ ಒಂದು ರೀತಿಯ ಸಂಘರ್ಷಗಳು, ಹೋರಾಟಗಳು ನಡೆದಿರ ಫಲಶ್ರುತಿಯೇ ಬಹುಶಃ ಇದು ವಿಶ್ವ ಮಹಿಳಾ ದಿನಾಚರಣೆ. ನಮ್ಮ ವಿಶ್ವಸಂಸ್ಥೆಯು 1975 ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆಯಾಗಿ ವಿಶ್ವಾದ್ಯಂತ ಘೋಷಿಸಿತು. ಅಂದಿನಿಂದೀಚೆಗೆ ನಾವು ವಿಶ್ವಾದ್ಯಂತ ಈ ಒಂದು ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಇವತ್ತು ಬಹುಶಃ ನಮ್ಗೆ ಎಲ್ಲವೂ ಸುಲಭವಾಗಿ ಸಿಗ್ತಾ ಉಂಟು, ಸುಲಭವಾಗಿ ದಕ್ತಾ ಉಂಟು. ಬಹುಶಃ ಆ ಕಾಲದಲ್ಲಿ ಮಹಿಳೆಯರು ಯಾವ ರೀತಿಯ ಒಂದು ಕಷ್ಟವನ್ನ ಪಟ್ಟಿದ್ರು ಅಂತೇಳಿ ನಾವು ಇತಿಹಾಸದ ಪುಟಗಳನ್ನ ತಿರುಗಿ ನೋಡಿದ್ರೆ ಗೊತ್ತಾಗ್ತದೆ. ಬಹುಶಃ ನಮ್ಮ ಮಹಿಳೆಯರು ಕೈಯಾಡಿಸದಂತಹ ಕ್ಷೇತ್ರಗಳೇ ಇಲ್ಲ. ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದ್ರೆ ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಒನಕೆ ಓಬವ್ವ ಇರ್ಬೋದು, ಅಥವಾ ನಮ್ಮ ಉಳ್ಳಾಲದ ರಾಣಿ ಅಬ್ಬಕ್ಕ ಇರ್ಬೋದು, ಇವರೆಲ್ಲ ಇಂತಹ ಅನೇಕ ಮಹಿಳೆಯರು ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತೊಡಗಿರುವಂತಹ ಇತಿಹಾಸಗಳನ್ನು ನಾವು ನೋಡ್ತಿದ್ದೇವೆ. ಹಾಗಾದ್ರೆ ಅವರಿಗೆ ಅಷ್ಟೆಲ್ಲ ಸ್ವಾತಂತ್ರ್ಯ ಇತ್ತ ಎನ್ನುವಂತಹ ಪ್ರಶ್ನೆ ಸಹ ನಮ್ಮ ಮುಂದೆ ಬರ್ತದೆ. ಯಾಕಂದ್ರೆ ಅದು ಪುರುಷ ಪ್ರಧಾನವಾಗಿದ್ದಂತಹ ಆ ಒಂದು ಕಾಲಘಟ್ಟ, ಮಹಿಳೆಯರಿಗೆ ಅಷ್ಟೇನೋ ಶಿಕ್ಷಣವನ್ನು ಕೊಡದಂತಹ ಒಂದು ಕಾಲಘಟ್ಟ. ಹಾಗಾದ್ರೆ ಮಹಿಳೆಯರು ಅದರ ಹಿಂದೆ ಹೋಗ್ಲಿಕ್ಕೆ ಅವಕಾಶಗಳಿತ್ತ ಅಂದ್ರೆ ಖಂಡಿತವಾಗಿಯೂ ಅವಕಾಶಗಳಿರ್ಲಿಲ್ಲ. ಆದ್ರೆ ಅವರವರ ಆತ್ಮಸ್ಥೈರ್ಯದಲ್ಲಿ, ಅವರವರ ಒಂದು ಹೋರಾಟದಲ್ಲಿ ಅವರು ಧುಮುಕಿರುವಂತದ್ದು ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ. ನಾವೀಗ ಇವತ್ತು ಎಜುಕೇಶನ್ ಎಲ್ಲ ಮಹಿಳೆಯರು ಸಾಧಾರಣ ನಾವು ಎಜುಕೇಶನ್ ಅನ್ನ ಪಡಿತಾ ಇದ್ದೇವೆ, ವಿದ್ಯಾಭ್ಯಾಸವನ್ನ ಪಡೆಯುವಂತಹ ಹಕ್ಕು ನಮ್ಗೆಲ್ಲರಿಗೂ ಇದೆ. ನಾವು ಸಾವಿತ್ರಿಬಾಯಿ ಫುಲೆಯನ್ನ ಈ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ನೆನಪಿಸಿಕೊಳ್ಬೇಕು.
ಯಾಕಂದ್ರೆ 1848ರಲ್ಲಿ ಸ್ವಾತಂತ್ರ್ಯ ಸಿಗುವುದಕ್ಕೂ 100 ವರ್ಷಗಳ ಹಿಂದೆ, ಸ್ವಾತಂತ್ರ್ಯ ಸಿಗುವುದಕ್ಕೆ 100 ವರ್ಷಗಳ ಹಿಂದೆ ಸಾವಿತ್ರಿಬಾಯಿ ಫುಲೆಯಂತಹ ಓರ್ವ ದೇಶದ ಪ್ರಪ್ರಥಮ ಮಹಿಳಾ ಶಿಕ್ಷಕಿಯನ್ನ ನಾವು ಜ್ಞಾಪಿಸಿಕೊಳ್ಳಬೇಕು. ಯಾಕಂದ್ರೆ ಬಾಲಕಿಯರಿಗಾಗಿ ಪುಣೆಯಲ್ಲಿ ಪ್ರಪ್ರಥಮ ಒಂದು ಶಾಲೆಯನ್ನ ಪ್ರಾರಂಭಿಸಿದಂತಹ ಕೀರ್ತಿ ಇವತ್ತು ಯಾರಿಗೆ ಸಲ್ತದೆ ಅಂತ ಹೇಳಿದ್ರೆ ಸಾವಿತ್ರಿಬಾಯಿ ಫುಲೆಯವರಿಗೆ ಸಲ್ತದೆ. ಅವರಿಗೆ ಆಗ ಮದುವೆಯಾಗುವಾಗ 9 ವರ್ಷ ಅಂತೆ. 13 ವರ್ಷದ ಜ್ಯೋತಿರಾವ್ ಫುಲೆಯವರಿಗೆ ಅವರಿಗೆ ಮದುವೆ ಆಗ್ತದೆ. 9 ವರ್ಷ ಸಾವಿತ್ರಿಬಾಯಿ ಫುಲೆಯವರಿಗೆ, ಜ್ಯೋತಿರಾವ್ ಫುಲೆಯವರಿಗೆ 13 ವರ್ಷ. ಈ ಅವರಿಬ್ಬರ ಒಂದು ಹೋರಾಟದ ಫಲಶ್ರುತಿಯಾಗಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಬೇಕು ಎನ್ನುವಂತಹ ಒಂದು ದಿಟ್ಟ ಹೆಜ್ಜೆಯ ಫಲವಾಗಿ ಬಹುಶಃ ಅಂದು ಒಂದು ಬಾಲಕಿಯರಿಗಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ. ಬಹುಶಃ ಇವತ್ತು ನಾವೆಲ್ಲ ಎಜುಕೇಶನ್ ಅನ್ನ ಪಡೆದಿದ್ದೇವೆ ಅಂತಂದ್ರೆ ಒಂದು ದೊಡ್ಡ ನಮಸ್ಕಾರ ಬಹುಶಃ ಸಾವಿತ್ರಿಬಾಯಿ ಫುಲೆಯವರಿಗೆ ಸಹ ಸಲ್ಲಬೇಕು. ಇಂತಹ ಅನೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹಿಳೆಯರು ನಮ್ಮ ಮುಂದೆ ಇದ್ದಾರೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದ ಸರೋಜಿನಿ ದೇವಿ ನಾಯ್ಡುರವರನ್ನು ಸಹ ನಾವು ಸ್ಮರಿಸಿಕೊಳ್ಳಬೇಕಾಗುತ್ತದೆ. ತದನಂತರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಇಂದಿರಾ ಗಾಂಧಿ ಅವರು, ಪ್ರತಿಭಾಬಾಯಿ ಪಾಟೀಲ್ ರವರು, ಈಗದ ಅಧ್ಯಕ್ಷರಾಗಿರುವಂತಹ ನಮ್ಮ ರಾಷ್ಟ್ರಾಧ್ಯಕ್ಷರಾಗಿರುವಂತಹ ದ್ರೌಪದಿ ಮುರ್ಮುರವರು ಏನು ಅಷ್ಟು ಸುಲಭದ ಪೀಠಗಳಲ್ಲ, ಸಂಭಾಳಿಸಿಕೊಂಡು ಹೋಗುವಂತ ಇಡೀ ರಾಷ್ಟ್ರದ ಒಂದು ಚುಕ್ಕಾಣಿಯನ್ನ ಹಿಡಿದುಕೊಂಡು ಅದನ್ನು ಸಂಭಾಳಿಸಿಕೊಂಡು ಹೋಗುವಂತದಷ್ಟು ಸುಲಭದ ಮಾತುಗಳಲ್ಲ. ಸೊ ಅವರೆಲ್ಲರ ದಿಟ್ಟ ಹೆಜ್ಜೆಗಳು, ದೃಢ ನಿರ್ಧಾರಗಳು ಬಹುಶಃ ಇವತ್ತು ಅಷ್ಟು ದೊಡ್ಡ ಹುದ್ದೆಗಳನ್ನ ಅಲಂಕರಿಸಿಕೊಂಡು ಅದನ್ನ ಯಶಸ್ವಿಯಾಗಿ ನಿಭಾಯಿಸಲಿಕ್ಕೆ ಅವರಿಗೆ ಸಾಧ್ಯವಾಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೇವೆ. ಆ ಒಂದು ನಾವು ಸಾಧನೆಗಳನ್ನ ನೋಡುವಾಗ ಬಚೇಂದ್ರಿ ಪಾಲನ ನೆನಪಿಸಿಕೊಳ್ಬೇಕಾಗುತ್ತದೆ. ಹಿಮಾಲಯ ಪರ್ವತದಲ್ಲಿರುವಂತಹ ಅಷ್ಟು ಎತ್ತರದ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದಂತಹ ಪ್ರಪ್ರಥಮ ಮಹಿಳೆ. ನಾವು ದೂರದಿಂದ ಒಂದು ಫೋಟೋದಲ್ಲಿ, ವಿಡಿಯೋದಲ್ಲಿ ನೋಡುವಾಗ ನಮ್ಮ ಮೈಯೆಲ್ಲ ಮರ ಕಟ್ಟಿದಾಗ ಚಳಿ ಆಗ್ತದೆ ನೋಡುವಾಗ, ಯಾವ ರೀತಿಯ ಬೆಟ್ಟ ಎನ್ನುವುದನ್ನ ನಾವು ವಿಡಿಯೋಗಳಲ್ಲಿ, ಫೋಟೋಗಳಲ್ಲಿ ನೋಡಿದ್ದೇವೆ. ಅಂತ ಒಂದು ದಿಟ್ಟ ಹೆಜ್ಜೆಯನ್ನ ಪ್ರಥಮವಾಗಿ ಇಟ್ಟಂತಹ ಹೆಜ್ಜೆ ಆ ತುದಿಗೆ ತೆಗೆದುಕೊಂಡು ಹೋಗಿದೆ ಅಂತಂದ್ರೆ ಅವರಲ್ಲಿರುವಂತಹ ಒಂದು ಆತ್ಮಸ್ಥೈರ್ಯತೆ ಅದು ಸಾಕ್ಷಿಯಾಗಿದೆ. ಇನ್ನು ಮುಂದೆ ಹೋದ್ರೆ ಅರುಣಿಮಾ ಸಿಂಹನ ಹೆಸರನ್ನ ತಾವೆಲ್ಲ ಕೇಳಿದ್ದೀರಿ ಅಂತ ಹೇಳಿ ಭಾವಿಸಿಕೊಳ್ತೇನೆ. ಅವರು ಒಬ್ಬ ರಾಷ್ಟ್ರೀಯ ವಾಲಿಬಾಲ್ ಆಟಗಾರರು. ಒಂದ್ಸಲ ರೈಲಿನಲ್ಲಿ ಪ್ರಯಾಣವನ್ನ ಮಾಡ್ತಾ ಇರುವಾಗ ಆ ರೈಲಿನಲ್ಲಿ ದರೋಡೆಕೋರರವರ ಸರವನ್ನ ಎಳಿಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವರ ಬಗ್ಗೆ ಸಂಘರ್ಷ ನಡೀತದೆ. ಅಂದ್ರೆ ಇವರು ಏನು ಸುಮ್ಮನೆ ಹೇಳ್ಕೊಂಡು ಹೋಗುದಿಲ್ಲ. ಒಂದಷ್ಟು ಅವರಿದ್ರು, ಇವರೊಬ್ಬರೇ ಮಹಿಳೆ ಇದ್ರು. ಆ ಸಂಘರ್ಷದಲ್ಲಿ ಅವರಿಂದ ತಪ್ಪಿಸಿಕೊಳ್ಳಿಕ್ಕೆ ಏನ್ ಮಾಡ್ತಾರೆ, ಈ ಕಡೆ ಡೋರ್ ಕಡೆಗೆ ಬರ್ತಾರೆ. ಅವರಿಂದ ನೂಕಲ್ಪಟ್ಟು ಅವರು ಟ್ರ್ಯಾಕ್ಗೆ ಬೀಳ್ತಾರೆ. ರೈಲಿನಿಂದ ಹೊರಗೆ ಎಸೆಯಲ್ಪಡ್ತಾರೆ ಅರುಣಿಮಾ ಸಿಂಹ. ಅವರು ತನ್ನ ಕಾಲನ್ನ ಕಳ್ಕೊಳ್ತಾರೆ. ಅಷ್ಟು ದೊಡ್ಡ ರಾಷ್ಟ್ರೀಯ ಆಟಗಾರ್ತಿ ತನ್ನ ಕಾಲನ್ನ ಕಳ್ಕೊಳ್ತಾರೆ. ಕಳ್ಕೊಂಡಂತಹ ಸಂದರ್ಭದಲ್ಲಿ ಅವರಿಗೆ ಹೇಗಾಗುವುದು, ತಾನೊಬ್ಬ ರಾಷ್ಟ್ರೀಯ ಆಟಗಾರ್ತಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಿಂಚ್ತಾ ಇರುವಂತಹ ಓರ್ವ ಪ್ರತಿಭೆ, ತಾನು ಬೇರೆ ಬೇರೆ ಕನಸುಗಳನ್ನ ಹೊತ್ತಿರುವಂತಹ ಮಹಿಳೆ ತನ್ನ ಕಾಲುಗಳನ್ನ ಕಳ್ಕೊಂಡಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ತಾರೆ. 2 ವರ್ಷದಲ್ಲಿ ಅವರು ಮತ್ತೆ ಚೇತರಿಸಿಕೊಳ್ಳುವಂತಹ ಒಂದು ಶಕ್ತಿಯನ್ನ ಪಡ್ಕೊಳ್ತಾರೆ. ಕೃತಕ ಆರ್ಟಿಫಿಷಿಯಲ್ ಕಾಲನ್ನ ಜೋಡಣೆ ಮಾಡ್ತಾರೆ. ಕೃತಕ ಕಾಲುಗಳನ್ನ ಒಂದು ಕಾಲಿಗೆ ಜೋಡಣೆ ಮಾಡ್ತಾರೆ. ಅದೇ ಮೌಂಟ್ ಎವರೆಸ್ಟ್ ಶಿಖರವನ್ನ ಬಚೇಂದ್ರಿ ಪಾಲ್ ಯಾರಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ 2013ರಲ್ಲಿ ಆ ಒಂದು ಮೌಂಟ್ ಎವರೆಸ್ಟ್ ಶಿಖರವನ್ನ ಹತ್ತುವಂತಹ ಒಂದು ಸಾಧನೆಯನ್ನ ಮಾಡ್ತಾರೆ. ಇವತ್ತು ಭಾರತದ ಇತಿಹಾಸದ ಪುಟಗಳಲ್ಲಿ ವಿಶೇಷ ಚೇತನ ಮಹಿಳೆ ಮೌಂಟ್ ಎವರೆಸ್ಟ್ ಅನ್ನ ಪ್ರಪ್ರಥಮವಾಗಿ ಏರಿದಂತಹ ಮಹಿಳೆ ಯಾರು ಅಂತ ಕೇಳಿದರೆ ಬಹುಶಃ ಅದು ಅರುಣಿಮಾ ಸಿಂಹನ ಹೆಸರಲ್ಲಿ ಅದು ದಾಖಲಾಗಿದೆ. ಇದು ನಾವೆಲ್ಲ ಏನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯಲ್ಲಿ ಆತ್ಮಸ್ಥೈರ್ಯ ಇದೆ, ಪ್ರಾಮಾಣಿಕ ಪ್ರಯತ್ನಗಳಿದೆ, ಅಗಾಧವಾದದನ್ನ ನಾವು ಸಾಧಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿದೆ. ಅಕ್ಕ ಮಹಾದೇವಿಯಂತಹ ವಚನಗಾರ್ತಿಯರನ್ನ ನಾವು ನೋಡಬಹುದು. ಪಂಡರಿಬಾಯಿಯಂತಹ ವ್ಯಕ್ತಿತ್ವ ಹೊಂದಿರುವಂತಹ ಮಹಿಳೆಯರನ್ನ ನೋಡಬಹುದು. ಇಂತಹ ಮಹಿಳೆಯರು ನಮ್ಮೆಲ್ಲರಿಗೂ ಸಹ ಆದರ್ಶ ಸ್ಫೂರ್ತಿಯಾಗಿದ್ದಾರೆ. ಕಲ್ಪನಾ ಚಾವ್ಲಾ ಇರಬಹುದು, ಸುನೀತಾ
ವಿಲಿಯಮ್ಸ್ ಇರ್ಬೋದು, ಅಥವಾ ನಮ್ಮ ಕ್ರೀಡಾ ಲೋಕದ ತಾರೆಗಳಾದಂತಹ ಪಿ.ಟಿ. ಉಷಾ ಅವರನ್ನ ತಗೊಳ್ಬಹುದು, ಕರ್ಣ ಮಲ್ಲೇಶ್ವರಿ ಅವರನ್ನ ತೆಗೆದುಕೊಳ್ಬಹುದು. 2 ವರ್ಷಗಳ ತಾಯಿಯಾಗಿದ್ದುಕೊಂಡು ಒಲಿಂಪಿಕ್ಸ್ ನಲ್ಲಿ ಪದಕವನ್ನ ಗೆದ್ದಂತಹ ಮಹಿಳೆ. ಗಂಡಸರು ಬೇಸರ ಮಾಡಬೇಡಿ ದಯವಿಟ್ಟು ಯಾರು ಸಹ. ಗಂಡಸರು ಎಷ್ಟೇ ದುಡಿಲಿ, ಎಷ್ಟೇ ದೊಡ್ಡ ಸಂಪಾದನೆ ಮಾಡಲಿ, ಆದ್ರೆ ಹೆಣ್ಣು ಮಕ್ಕಳು ನಮ್ಮದು ಅಂತೇಳಿ ಸ್ವಲ್ಪ ಸಂಪಾದನೆ ಮಾಡುವಂತ ವೃತ್ತಿಗಳಿರ್ಬೋದು, ಅಥವಾ ಮನೆಯಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಮಾಡಬಹುದು. ಯಾಕೆ ಅಂತಂದ್ರೆ ಇದು ಆರ್ಥಿಕ ಸ್ವಾವಲಂಬನೆ ಆಗ್ತದೆ. ಗಂಡಸ ಕೊಡುವುದಿಲ್ಲ ಅಂತ ಹೇಳಿ ಅಲ್ಲ, ಅವರು ಕೊಡ್ತಾರೆ. ಬಹುಶಃ ಹೆಚ್ಚಿನ ಮನೆಗಳಲ್ಲಿ ಹಣಕಾಸು ಮಂತ್ರಿಗಳು ಹೆಂಡತಿಯರೇ ಆಗಿರ್ತಾರೆ, ಮನೆಯ ಹಣಕಾಸು ಮಂತ್ರಿಗಳು ಹೆಂಡತಿಯರೇ ಆಗಿರ್ತಾರೆ. ಆದ್ರೂ ಸಹ ನಮ್ಮ ದುಡಿಮೆ ಒಂದಿಷ್ಟು ಇದ್ದಾಗ ಬಹುಶಃ ನಮಗೆ ಇನ್ನಷ್ಟು ಆರ್ಥಿಕ ಬಲ ಬರ್ತದೆ ಅಂತ ಹೇಳಿ ನಾನು ಭಾವಿಸಿಕೊಳ್ತೇನೆ. ಬಹುಶಃ ಹೆಣ್ಣನ್ನು ಕಲಿತರೆ ಶಾಲೆಯನ್ನು ತೆರೆದಂತೆ ಎನ್ನುವಂತಹ ಮಾತನ್ನ ನಾವು ಕೇಳಿದ್ದೇವೆ. ಯಾವಾಗ ಹೆಣ್ಣು ಮಕ್ಕಳು ಶೈಕ್ಷಣಿಕವಾಗಿ ಮುಂದೆ ಬರ್ತಾರೋ ಆ ಮಕ್ಕಳಲ್ಲಿ ಸಹ ಒಳ್ಳೆಯ ಒಂದು ಸಂಸ್ಕಾರ ಇರ್ಬೋದು, ಅಥವಾ ಒಳ್ಳೆಯ ಒಂದು ಶಿಕ್ಷಣ ಆ ಮನೆಯಲ್ಲಿ ಇರುವಂತಹ ಮಕ್ಕಳಿಗೂ ಸಿಗಲಿಕ್ಕೆ ಸಾಧ್ಯತೆ ಇದೆ. ಎಲ್ಲ ಹೆಣ್ಣು ಮಕ್ಕಳು ಇವತ್ತು ಶೈಕ್ಷಣಿಕವಾಗಿ ಸದೃಢರಾಗಿರ್ಬೇಕು, ಆರ್ಥಿಕವಾಗಿ ಸ್ವಾವಲಂಬಿ ಬದುಕನ್ನ ಸಾಗಿಸಬೇಕು. ಜೊತೆಗೆ ಅವರಿಗೆ ಒಂದು ವಿಶೇಷವಾದಂತಹ ಕರ್ತವ್ಯ ಇದೆ, ತನ್ನ ಸಂಸಾರ ನೌಕೆಯನ್ನ ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂತಹ ಒಂದು ಬಹಳ ಮಹತ್ತರವಾದಂತಹ ಜವಾಬ್ದಾರಿ ಇವತ್ತು ಹೆಣ್ಣು ಮಕ್ಕಳಿಗಿದೆ. 2 ರೀತಿಯಲ್ಲಿ 2 ಪಾತ್ರಧಾರಿಗಳಾಗಿ ಹೆಣ್ಣು ಮಗು ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಹೊರಗಡೆ ಓರ್ವ ಉದ್ಯೋಗಿಯಾಗಿ, ಮನೆಯಲ್ಲಿ ಓರ್ವ ಗೃಹಿಣಿಯಾಗಿ ಕರ್ತವ್ಯವನ್ನ ನಿರ್ವಹಿಸುವಂತಹ ಅನಿವಾರ್ಯತೆ ಹೆಣ್ಣು ಮಗುವಿಗಿದೆ. ಇವೆಲ್ಲ ಸಾಮರ್ಥ್ಯಗಳು ಪ್ರತಿಯೊಂದು ಹೆಣ್ಣು ಮಗುವಿನಲ್ಲೂ ಖಂಡಿತವಾಗಿಯೂ ಇದೆ. ನಾವು ಆ ಸಮಯವನ್ನು ಸದ್ಬಳಕೆ ಮಾಡಿಕೊಳ್ಬೇಕಷ್ಟೇ, ಆ ಸಾಮರ್ಥ್ಯವನ್ನ ನಾವು ಹೊರಗೆ ತೆಗಿಬೇಕಷ್ಟೇ. ಆಗ ಪ್ರತಿಯೊಂದು ಹೆಣ್ಣು ಮಗುವಿನಲ್ಲಿ ಸಹ, ಆ ಒಂದು ಹೆಂಗಸರಲ್ಲಿ ಸಹ ಆ ಒಂದು ಶಕ್ತಿಯನ್ನ ದೇವರು ಹುಟ್ಟಿನಿಂದಲೇ ಕೊಟ್ಟಿರ್ತಾರೆ. ಹೆಣ್ಣು ಮಕ್ಕಳ ಆ ಒಂದು ಶಕ್ತಿ ಬಹುಶಃ ಹೆಣ್ಣು ಮಗು ಜನನ ಆಗುವಾಗ ಆ ಒಂದು ಶಕ್ತಿ ಆಕೆಗೆ ದೊರೆತಿರ್ತದೆ. ಅದನ್ನು ನಾವು ಸದ್ಬಳಕೆ ಮಾಡಿಕೊಂಡಾಗ ಬಹುಶಃ ಅದು ಒಂದು ಒಳ್ಳೆಯ ರೂಪವನ್ನ ಪಡೆಯಲಿಕ್ಕೆ ಖಂಡಿತವಾಗಿಯೂ ಸಾಧ್ಯತೆ ಇದೆ. ಕೊನೆಯದಾಗಿ ನಾನು ಹೇಳುವಂತದಿಷ್ಟೇ, ಎಲ್ಲ ಮಹಿಳೆಯರು ಪರಸ್ಪರ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುತ್ತಾ ಸಂಸಾರದ ನೌಕೆಯನ್ನ ಸರಿಯಾಗಿ ಹೊಂದಾಣಿಕೆ ಮಾಡಿಕೊಂಡು ಸರಿದೂಗಿಸಿಕೊಂಡು ಹೋಗುತ್ತಾ, ಜೊತೆಗೆ ಹೊರಗಡೆಯ ಕಾರ್ಯಕ್ಷೇತ್ರಕ್ಕೆ ಬಂದಾಗ ನಾವು ಮಾಡುವಂತಹ ಕಾರ್ಯಕ್ಷೇತ್ರ ಇರಬಹುದು, ಅಥವಾ ನಾವು ಮಾಡುವಂತಹ ಸಮಾಜಮುಖಿ ಕೆಲಸಗಳಿರಬಹುದು, ಅದರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋದಾಗ ಬಹುಶಃ ನಮ್ಮ ಬಾಳು ಸುಂದರವಾಗಿರ್ತದೆ. ನಾವೆಲ್ಲರಿಗೂ ಒಂದು ಆದರ್ಶ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ. ಇವತ್ತು ನಮ್ಮ ವೇದಿಕೆಯಲ್ಲಿ ನಾವು ಹರಿಣಾಕ್ಷಕನನ್ನ ಗೌರವಿಸಿದ್ದೇವೆ. ಬಹುಶಃ ಅವರನ್ನು ಎಲೆಮರೆಯ ಕಾಯಿ. ಇವತ್ತು ನಮ್ಮ ಸುವರ್ಣರ ಸರ್ ಹೇಳಿದ ಹಾಗೆ ಅದೆಷ್ಟೋ ಸನ್ಮಾನಗಳು ನಡೀತವೆ. ಸರ್ ಹೇಳಿದ್ರು, ಪುನಃ ನಾನು ಹೇಳುವುದಿಲ್ಲ. ಎಷ್ಟೋ ಸನ್ಮಾನಗಳು ನಡೀತವೆ, ಆದ್ರೆ ಎಲೆಮರೆಯ ಹರಿಣಾಕ್ಷಕನಂತಹ ಎಲೆಮರೆಯ ಕಾಯಿಗಳು ಅದೆಷ್ಟೋ ಇದ್ದಾರೆ. ಸಮಾಜಕ್ಕೆ ಅವರಿಂದ ಆಗುವಂತಹ ಅಳಿಲ ಸೇವೆ ಅಂದ್ರೆ ಕಿಂಚಿತ್ ಸೇವೆ ಅಲ್ವಾ? ರಾಮ ಸೇತುವನ್ನ ಕಟ್ಟಿದಾಗ ಅಳಿಲು ಯಾವ ರೀತಿ ತನ್ನ ಬೆನ್ನಿನಲ್ಲಿ ಒದ್ದೆ ಆಗಿಕೊಂಡು ಮರಳನ್ನ ಬೆನ್ನಿನಲ್ಲಿ ಹೊತ್ತುಕೊಂಡು ಆ ಒಂದು ರಾಮ ಸೇತು ಕಟ್ಟಲಿಕ್ಕೆ ಅದನ್ನ ಕೊಡವೆಯಲ್ಲಿ ಮರಳನ್ನ ಹಾಕಿತಂತೆ. ಸೊ ಅದಕ್ಕೆ ಅಳಿಲ ಸೇವೆ ಅಂತ ಹೇಳ್ತಾರೆ. ಸೊ ಅಂತ ಅಳಿಲ ಸೇವೆಯನ್ನ ಸದಾ ಮಾಡಿಕೊಂಡು ಬರ್ತಾ ಇರುವಂತಹ ನಮ್ಮ ಹರಿಣಾಕ್ಷಕ ಬಹುಶಃ ನಮ್ಗೆಲ್ಲರಿಗೂ ಸ್ಫೂರ್ತಿ. ಅಮ್ಮನಾಗಿರ್ಬೋದು, ಸಹೋದರಿಯಾಗಿ ನಮಗೆಲ್ಲರಿಗೂ ಸ್ಫೂರ್ತಿ. ಮೊನ್ನೆ ನಡೆದಂತಹ ಒಂದು ಆಟಿಡೊಂಜಿಟ್ಟದ ನೃತ್ಯ ಕಾರ್ಯಕ್ರಮ ನೋಡಿರ್ಬೋದು. ಬಹುಶಃ ಮಂಗಳೂರಿಂದ ಯಾರು ತಪ್ಪಿಸಿದ್ರು, ಹರಿಣಾಕ್ಷಕ ತಪ್ಪಿಸಿರ್ಲಿಲ್ಲ. ಅವರ ನೋಡಿದಾಗ ನಮಗೂ ಸಹ ನಾವೇನೇ ಯಾರು ಡಾನ್ಸ್ ಮಾಡುವಂತಹ ಪ್ರಾಯಸ್ಥರಲ್ಲ, ಹರಿಣಾಕ್ಷಕನ ನೋಡುವಾಗ ಬಹುಶಃ ನಾವೆಲ್ಲ ಜಾಯಿನ್ ಆದದ್ದು ಉಂಟು. ಆರೆ ಮಲ್ಪೇರು ನಮ್ಮ ಕಾಪುಜ ಅಂತೇಳಿ. ಸೊ ಅದೊಂದು ಸ್ಫೂರ್ತಿಯ ಚಿಲುಮೆ ಅವರು ನಮಗೆ. ಹಿರಿಯರಾಗಿ ಅವರನ್ನ ನಾವು ಗೌರವಿಸಿರುವಂತದ್ದು ನಮಗೆಲ್ಲರಿಗೂ ಬಹಳ ಸಂತೋಷವನ್ನ ನೀಡಿದೆ. ಅವರು ಇನ್ನೂ ಸಹ ನಮ್ಮ ಜೊತೆ ಸದಾ ಇರ್ತಾರೆ ಎನ್ನುವಂತಹ ಆಶಯ ನಮ್ಮೆಲ್ಲರದು. ಜೊತೆಗೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದಂತಹ ಒಂದು ಧ್ರುವತಾರೆ, ನಮ್ಮ ಸಮಾಜದ ಧ್ರುವತಾರೆ ಡಾಕ್ಟರ್ ಶಿಲ್ಪಾ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ.
ಅವರಿಗೆ ಬಹುಶಃ ಅನೇಕ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಸನ್ಮಾನ ಆಗಿರ್ಬೋದು, ಆಗಿದೆ ಸಹ. ಆದ್ರೆ ನಾವು ಇಷ್ಟು ಜನ ಸೇರಿ, ಇಷ್ಟು ಜನ ಮಹಿಳೆಯರು ಈ ಒಂದು ಗೋವರ್ಧನ ಆಶ್ರಮದ ಪವಿತ್ರ ಸ್ಥಳದಲ್ಲಿ ಈ ಒಂದು ವೇದಿಕೆಯಲ್ಲಿ ಬಹುಶಃ ಅವರಿಗೆ ಮಾಡಿದಂತಹ ಸನ್ಮಾನ ಯುವ ಪೀಳಿಗೆಗೆ ಅದೊಂದು ಪ್ರೇರಣೆ ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂದ್ರೆ ಇವತ್ತು ಯುವಕರು ಈ ಸಂಘಟನೆಯಿಂದ ಬಹಳಷ್ಟು ಹೊರಗೆ ಬರ್ತಾ ಇದ್ದಾರೆ, ಈ ಕಡೆ ಬರುವುದೇ ಇಲ್ಲ, ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ಬರುವುದೇ ಇಲ್ಲ. ಬಹುಶಃ ನಮ್ಮ ಡಾಕ್ಟರ್ ಶಿಲ್ಪಾ ಮೇಡಮ್ ಇವರು ನಮ್ಮ ಯುವಕರಿಗೆ ಒಂದು ಸ್ಫೂರ್ತಿಯಾಗಿರುವಂತಹ ಚಿಲುಮೆ. ನಾನು ರಿಕ್ವೆಸ್ಟ್ ಮಾಡೋದು ಡಾಕ್ಟರ್ ಶಿಲ್ಪಾ ಮೇಡಮ್ ಇವರಲ್ಲಿ ಇನ್ನು ನಮ್ಮ ಜೊತೆ ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆಯ ನಮ್ಮ ತಂಡಕ್ಕೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಖಂಡಿತವಾಗಿಯೂ ನೀವು ನಮ್ಮ ಜೊತೆ ಇರಬೇಕು, ನಮ್ಗೆಲ್ಲರಿಗೂ ಸಹ ಮಾರ್ಗದರ್ಶಕರಾಗಿರ್ಬೇಕು ಎನ್ನುವಂತಹ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಬಹಳ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸಿಕೊಳ್ಳುತ್ತಾ, ಯಾರು ಏನು ನನ್ನಲ್ಲಿ ಸಾಮರ್ಥ್ಯ ಇಲ್ಲ ಎನ್ನುವಂತಹ ಮಾತು ಯಾವ ಮಹಿಳೆಯರಲ್ಲೂ ಬರಬಾರದು. ಇವತ್ತು ನನಗೆ ಬಹಳ ಖುಷಿ ಆಗ್ತಾ ಉಂಟು, ಹಿಂದೆ 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 ನಿಲ್ತಾ ಇದ್ದಂತ ಎಲ್ಲ ಮಹಿಳೆಯರು ಮುಂದೆ 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 ಬಂದು ವೇದಿಕೆಯನ್ನ ಹತ್ತಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಸಂಘಟನೆಯಲ್ಲಿ ಸಹ ಎಲ್ಲ ಅವರವರಿಗೆ ಕೊಟ್ಟ ಜವಾಬ್ದಾರಿಯನ್ನ ಬಹಳ ಉತ್ತಮವಾಗಿ ನಿರ್ವಹಿಸಲಿಕ್ಕೆ ಬಹುಶಃ ನಮ್ಮ ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆಯೇ ಅದಕ್ಕೊಂದು ಅವರಿಗೆ ನಮ್ಮೆಲ್ಲರಿಗೂ ಸಹ ಸ್ಫೂರ್ತಿಯಾಗಿದೆ ಅಂತ ಹೇಳ್ತಾ, ಮುಂದೆಯೂ ನಮ್ಮೆಲ್ಲರ ಅನ್ಯೋನ್ಯತೆ ಇದೇ ತರ ಇರ್ಲಿ. ಯಾವುದೇ ಕಷ್ಟಗಳು ಬಂದರೂ ಸಹ ಖಂಡಿತವಾಗಿಯೂ ಯಾರು ಸಹ ಧೃತಿಗೆಡಬಾರದು. ನಮ್ಮಲ್ಲಿರುವಂತಹ ಆತ್ಮಸ್ಥೈರ್ಯ ನಮ್ಮನ್ನದು ಮುಂದೆ ತೆಗೆದುಕೊಳ್ತದೆ. ಯಾವುದೇ ಸಂದರ್ಭ ಎಂತದೇ ಬಂದರೂ ಸಹ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು ಎನ್ನುವಂತಹ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡಿಕೊಳ್ಳುತ್ತಾ, ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ನನ್ನೆರಡು ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಮಹಿಳೆ ಅಬಲೆಯಲ್ಲ ಸಬಲೆ. ಮಹಿಳೆಯರ ಸುರೇಖ ಬೇರೆ ಇಡೀ ಬಾರಿ ಮಲ್ಲ ಒಂಜಿ ಸಭೆನ ಉದ್ದೇಶಿಸಲಿಕ್ಕೆ ಬಂದೆ ದಯಬಂಡ ಪಾಯಿಂಟ್ ಬಂಡ ಇನಿ ಬಾರಿ ವಿದ್ವಾಂಸಗಳಿರ್ತನಲ್ಲ ಆ ಪಾಯಿಂಟ್ ಲೆಕ್ಕ ಎಲ್ಲ ಬನೆ ದಯಬಂಡ ಬಾರಿ ಕೋಡ್ಲೋಡು ನಿಕ್ಲೆನ ಅವೊಂಜಿ ಸಂಘಟನೆ ಪೂರಕವಾದ ಮಲ್ಪನ ಜನ ಬಾರಿ ವಿಷಯನ ಒಂಜಿ ಕಲೆಕ್ಟ್ ಮಾಡ್ತಾರೆ. ಇಡೀ ರಾಷ್ಟ್ರ ಮಟ್ಟದ ವಿಷಯವನ್ನು ಆ ಮಹಿಳೆಯರ ಸಾಧನೆ ಪಂಡರದ ಅವು ಬಾರಿ ಒಂಜಿ ನಿಕ್ಲೆ ಪೂರ ಸ್ಫೂರ್ತಿದಾಯಕವಾದ ಬಾರಿ ಕೋಡ್ಲು ಪಂಡರ ಸುರೇಖ ಇರಿಗೆ ಧನ್ಯವಾದಗಳು. ಮಹಿಳೆಯರ ಹಿಂದಿನ ಕಾಲದಲ್ಲಿದ್ದ ಪರಿಸ್ಥಿತಿ ಪ್ರಸ್ತುತ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆ ಮುಂದುವರೆದಿರುವ ಬಗ್ಗೆ ಅನೇಕ ಮಹಿಳೆಯರ ಉದಾಹರಣೆಗಳ ಮೂಲಕ ಮಹಿಳಾ ದಿನಾಚರಣೆಯ ಬಗ್ಗೆ ಸವಿವರವಾಗಿ ಮಾಹಿತಿಯನ್ನು ನೀಡಿದ ಶ್ರೀಮತಿ ಸುರೇಖಾ ಹರೀಶ್ ಪೂಜಾರಿ ಅವರಿಗೆ ಧನ್ಯವಾದಗಳು. ಇವರು ಕೂಡ ಒಂದು ಸಾಧನೆ ಮಹಿಳೆ ಅಂತಾನೆ ಹೇಳ್ಬಹುದು. ಕ್ರೀಡೆ, ಸಾಂಸ್ಕೃತಿಕ ಇನ್ನಿತರ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಉತ್ತಮ ಶಿಕ್ಷಕರು, ವಾಗ್ಮಿ ಹಾಗೂ ಸಂಘಟಕರು ಕೂಡ ಹೌದು. ಇದೀಗ ನಾವು ಕಾರ್ಯಕ್ರಮದ ಪ್ರಮುಖ ಘಟ್ಟದಲ್ಲಿದ್ದೇವೆ. ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆ ಬಹುಶಃ 2ನೇ ವರ್ಷದ ವಿಶ್ವ ಮಹಿಳಾ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ. ಈ ವರ್ಷ ಗೋವುಗಳ ಸೇವೆಗೈಯುವ ಮೂಲಕ ದೇವರ ಸೇವೆ ಮಾಡುವ ಸಂಸ್ಥೆ ಕೋಣಾಜೆ ಗೋವನಿತಾಶ್ರಯ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಾವು ಸೇರಿದ್ದೇವೆ. ಈ ಸೇವೆಗೆ ಗೋವನಿತಾಶ್ರಯ ಗೋವುಗಳ ಸೇವೆಗೆ ನಮ್ಮದೊಂದು ಸಣ್ಣ ಕಾಣಿಕೆ ಸೇವೆಗೆ ನಮ್ಮ ಮಹಿಳಾ ವೇದಿಕೆಯ ಸಣ್ಣ ಸಹಾಯಧನ ಹಸ್ತಾಂತರ ಮಾಡುವ ಕಾರ್ಯಕ್ರಮ. ಈ ಮೂಲಕ ಗೋವುಗಳ ಪುಣ್ಯ ಸೇವೆ ನಮಗೂ ಕೂಡ ಲಭಿಸಲಿ ಎಂದು ಪ್ರಾರ್ಥನೆ. ಎಲ್ಲ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಮಹಿಳಾ ಮೇಲ್ವಿಚಾರಕಿ ಶ್ರೀಮತಿ ವಂದನಾ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತೇವೆ. ನಮ್ಮ ಮಹಿಳಾ ಘಟಕದ ವೇದಿಕೆಯಿಂದ 10,000 ರೂಪಾಯಿಗಳ ಸಹಾಯಧನವನ್ನ ಗೋವನಿತಾಶ್ರಯ ಟ್ರಸ್ಟಿಗೆ ಕೊಡ್ತಾ ಇದ್ದೇವೆ ಅಂತ ಹೇಳಲು ಹೆಮ್ಮೆ ಪಡ್ತಾ ಇದ್ದೇವೆ. ಅಭಿನಂದಿತರ ನುಡಿಗಳು. ಮೊದಲಿಗೆ ಶ್ರೀಮತಿ ಲಕ್ಷ್ಮೀ
ಯೋ ನಮಃ ಮಿಶ್ರ ಚವಡಿನ ಮಾತ ಗಂಡನಿಲ್ಲ ಅಂಚೆ ಎದುಡಿನ ಮಾತನ್ನ ಸಹೋದರನಿಗೆ ತುಂಬ ತರತರದ ಕೈಗೋನೆ ಪಂಡ ಯಾನು ಪೂಜೆ ಬಂದಿದ್ದೆ ಉದಯ ಆಕೆಡ ಬತ್ತನ ಮಗಟ ಬಂದಗಡ ಪುಡಿಯರು ಅಪ್ಪ ನಾನು ಕೊರ್ಪುಜಿ ನಮ್ಮ ಅಣ್ಣನ ಪಾತ್ರ ನಿಲ್ಲದಾಗಿ ಐಕಾತ್ರ ಬರ್ತದೆ ಸನ್ಮಾನ ಸ್ವೀಕಾರ ಮಾಡ್ತಂಡೆ ಸನ್ಮಾನ ಮಾಡ್ತೀನಿ ಭಾರಿ ಖುಷಿ ಅಣ್ಣ ಮಾತರಿಲ್ಲ ನನವರ ಸ್ವರ್ಣ ಸಂದಾಯ ಮಾಡ್ತಂದ್ರೆ ಅಂಚೆ ನಾವು ಮಹಿಳೆಯರು ನಾವು ಗೆಳತಿಯರು ಹೃದಯ ಹೂವಿನ ಮಂದಿರ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದ ಸುಂದರ ನಮ್ಮ ಕನಸದ ಸುಂದರ ಒಂದು ನಮ್ಮ ಈ ಸಂಘಟನೆ ನಾನಾ ದುಂಬುಗೊಂದು ನಾಮ ಪತ್ತಪ್ಪ ಜೋಕು ಒಂದಪ್ಪ ಜೋಕುಲಲ್ಲ ದುಂಬುಗೊಂದು ಸಮಾಜಮುಖಿ ಬೇರೆ ಮತ್ತೊಂದು ಸಮಾಜದ ಒಂದು ಉನ್ನತ ಸ್ಥಾನ ನಮ್ಮ ಈ ಮಹಿಳಾ ವೇದಿಕೆಯನ್ನು ಬೇರೆಯವರು ಮಾತಾಡಲಿಕ್ಕೆ ಏನೊಂದು ಆ ದೇವರಿಗೆ ಸ್ಮರಣೆ ಮತ್ತೊಂದು ಏನೆರಡು ಪಾತ್ರಗಳು ಮಾತುಗಳನ್ನಾಡಿದ ಶ್ರೀಮತಿ ಹರಿಣಾಕ್ಷಿ ಮೇಡಮ್ ಅವರಿಗೆ ಧನ್ಯವಾದಗಳು. ಇದೀಗ ಇನ್ನೋರ್ವ ಅಭಿನಂದಿತರು ಶ್ರೀಮತಿ ಶಿಲ್ಪಶ್ರೀ ಡಾಕ್ಟರ್ ಶಿಲ್ಪಶ್ರೀ ಕುಂಪಳ ಇವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆ ಪೂರೈಲ್ಲ ಮುಲ್ಪೈತಿನ ಪೂರ ಪದಾಧಿಕಾರಿಗಳಿಗೆಲ್ಲ ಗೌರವ ಸಂಧಿಸುವುದು ಯಾರು ಸ್ಪೋರ್ಟ್ಸ್ ಮ್ಯಾನ್ ಸ್ಪೋರ್ಟ್ಸ್ ಮಸ್ತ್ ಇವೆಂಟ್ಸ್ ಪೋತೆ ಇನ್ ಫಸ್ಟ್ ಟೈಮ್ ಇನ್ನಿತ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಮಸ್ತ್ ಸಾಧಕರಿಗೆ ಮಹಿಳಾ ಸಾಧಕರಿಗೆ ಸನ್ಮಾನ ಮಲ್ಪುವರು ಅಂಚನೆ ಏನನ್ನಲಿಕ್ಕದ ಈ ವೇದಿಕೆ ಸನ್ಮಾನ ಕೊಟ್ಟಿದ್ದಾರೆ ಮಸ್ತ್ ಖುಷಿ ಆಯ್ತು ಅಂಚನೆ ನಮ್ಮ ಕೆಟಿ ಸೋಳ್ಳೆರು ಈತ ಈವನ್ ಅನ್ಪು ನನ್ನ ಎಂಕಲ್ಲ ಎಲ್ಲ ಅಪ್ಪ ಅಮ್ಮಗೆ 4 ಜನ ಪೊಣ್ಣು ಜೋಕುಲು ಪೂರೆಲ್ಲ ಒಂಜೊಂಜಿ ವೇಳೆ ಸಾಧನೆ ಮಂತದ್ದು ಸೆಟಲ್ ಆದಿಲ್ಲ ಎಂಕಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪಂಡಿರ್ ಆಲ್ರೆಡಿ ಸಪೋರ್ಟ್ ಬಂದಿರಿ ಎಜುಕೇಶನ್ ಇವನ್ ಪೂರ ಈಗ ಫ್ರೀ ಆದದ್ದು ಪೂರ ಅಂಟಿಲ್ ಮೈ PhD ಪೂರ ಎಜುಕೇಶನ್ ಫ್ರೀ ಆದಿಕೊಂಡು ಇಲ್ಲಿಂದ ಮಹಿಳಾ ದಿನಾಚರಣೆದ ಬಗ್ಗೆ ಮೇಡಮ್ ಪೂರ ಎಕ್ಸ್ಪ್ಲೈನ್ ಬಂದಿರಿ ಜೀವನ್ ಜೆಂಡರ್ ಈಕ್ವಾಲಿಟಿ ನಮ್ಮ ಅಚೀವ್ಮೆಂಟ್ಸ್ ಇನ್ ಸೊಸೈಟಿ ಪೂರ ಎಕ್ಸ್ಪ್ಲೈನ್ ಬಂದಿರಿ ಥ್ಯಾಂಕ್ಸ್. ರೀಸೆಂಟ್ ಆದ ಅಖಿಲ ಭಾರತ ಬಿಲ್ಲವರ ವೇದಿಕೆ ನಮ್ಮ ಅರೌಂಡ್ 4 ಟೀಮ್ಸ್ ಬಂದಿದ್ದ ಹೆಂಗ್ ಗೊತ್ತಿದ್ದ ನೇಟ್ಲ ಉಪ್ಪೇರು ಸ್ಪೋರ್ಟ್ಸ್ ಮ್ಯಾನ್ ಹಾಕಲ್ಲ ಬಟ್ ಯಾರ ನಮ್ಮ ಬಿಲ್ಲವರ ಇದೆ ಕನ್ನಡದ ಟೀಮ್ ಬಂದಿದ್ದ 4 ಟೀಮ್ 3 ಟೀಮ್ ನಮಕ್ ಪ್ಲೇಸ್ ಬೈದಿದ್ದು ಐನು ಇದೆಲ್ಲ ಸರ್ ದಿನಾಲ ಮೀಡಿಯಾ ನನ್ನೆಲ್ಲ ಪಾಡೋದು ತೂವೊಂದಿಲ್ಲ ಮಸ್ತ್ ಖುಷಿ ಆಗೋದು ಮಸ್ತ್ ಸಪೋರ್ಟರ್ ನಮ್ಮ ಕೆಟಿ ಸುವರ್ಣರು ಅಂಚನೆ ಪೂರಾ ಪದಾಧಿಕಾರಿ ನಗ್ಲಿಕ್ಕೆಲ್ಲ ಅಧ್ಯಕ್ಷರಿಗೆ ಮಹಿಳಾ ವಿಂಗ್ಸ್ ಅಧ್ಯಕ್ಷರಿಗೆ ಗೌರವ ಅಧ್ಯಕ್ಷರು ಪೂರರಿಗೆಲ್ಲ ಮಸ್ತ್ ಥ್ಯಾಂಕ್ಸ್. ini ವಿಶ್ವ ಮಹಿಳಾ ದಿನಾಚರಣೆ ಮಹಿಳೆಯರಿಗೆ ಶುಭಾಶಯ. ಅಂಚನೆ ಬಿಲ್ಲ ಪ್ರಮೋಷನ್ ಬಿಲ್ಲ ಮಹಿಳಾ ಈ ಕಾರ್ಯಕ್ರಮಗಳು ಎಂಕುಲ ಯಾವ ಭಾಗವಹಿಸಿ ಜನ ಸಾಧಕರಿಗೆ ಸನ್ಮಾನ ಮಾಡ್ತಿದ್ದಾರೆ ಅವರ ಗಂಗಾ ಅಂಚನೆ ನನ್ನ ಕಾರ್ಯಕ್ರಮವನ್ನು ನೆರವೇರಿಸಿ ಪ್ರೋತ್ಸಾಹ ಅಂಚನೆ ಕಾರ್ಯಕ್ರಮ ಮಹಿಳಾ ಪ್ರಮೋಷನ್ ಮಹಿಳಾ ಕಾರ್ಯಕ್ರಮ ನಡಪಾಡು ಶುಭಾಶಯಗಳು. ಮಹಿಳಾ ವೇದಿಕೆಗೆ ಸದಾ ಸಹಾಯವನ್ನು ನೀಡುತ್ತಾ ಇದ್ದೇವೆ ಎನ್ನುವುದರ ಮೂಲಕ ನಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಶಿಲ್ಪಶ್ರೀ ಕುಂಪಲ ನಮ್ಮ ಮಹಿಳಾ ಘಟಕವನ್ನು ಕ್ರೀಡಾ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಮುಂದುವರಿದು ಪ್ರಾಬಲ್ಯಗೊಳಿಸುತ್ತೇನೆ ಎನ್ನುವ ಆಶಯವನ್ನು ಕೂಡ ನೀಡಿದ್ದಾರೆ. ಇಂದು ಕೂಡ ಧನ್ಯವಾದಗಳು. ಮಹಿಳಾ ದಿನಾಚರಣೆಯಂದು ನಾವು ಮನೋರಂಜನೆ ಭಾಗವಾಗಿ ಹಲವಾರು ವೇದಿಕೆಯಲ್ಲಿರುವಂತಹ ಬ್ರಹ್ಮಶಿಲ ವೇದಿಕೆಯ ಅಧ್ಯಕ್ಷರೇ, ಮಹಿಳಾ ವೇದಿಕೆಯ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ನನ್ನ ಗಣ್ಯ ಅತಿಥಿಗಳೇ, ಇವತ್ತು ಸನ್ಮಾನಿತರಾದಂತಹ ಶ್ರೀಮತಿ ಡಾಕ್ಟರ್ ಶಿಲ್ಪಾ ಅವರೇ ಮತ್ತು ಶ್ರೀಮತಿ ಹರಿಣಾಕ್ಷಿ ಅವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಬಂಧುಗಳೇ,
ಇವತ್ತು ಈ ಗೋಮಾತೆಯ ಪಾದದಡಿಯಲ್ಲಿ ನಡೆಯುವಂತಹ ಈ ಒಂದು ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಂಡಿದ್ದೀರಿ. 2 ವರ್ಷಗಳಲ್ಲಿ ಬಹುಶಃ ನೆನಪಿಟ್ಟುಕೊಳ್ಳುವಂತ ಅನೇಕ ಕಾರ್ಯಕ್ರಮಗಳನ್ನ ಬಿಲ್ಲವ ಮಹಿಳಾ ವೇದಿಕೆ ಆಯೋಜನೆ ಮಾಡಿದೆ. ಅದೇ ರೀತಿ 3ನೇ ವರ್ಷಕ್ಕೆ ಮುಂದೆ ಸಾಗುವಂತ ಈ ಸಂದರ್ಭದಲ್ಲಿ ಇನ್ನಷ್ಟು ಯೋಜನೆಗಳು ನಿಮ್ಮದಾಗಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಯಾಕಂದ್ರೆ ಈಗ ವಿಶ್ವ ಮಹಿಳಾ ದಿನಾಚರಣೆಯ ಬಗ್ಗೆ ಶ್ರೀಮತಿ ಸುರೇಖಾ ಪ್ರಧಾನ ಕಾರ್ಯದರ್ಶಿ ಅವರು ಬಹಳಷ್ಟು ಮಾತನಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರೊಂದು ಶೈಕ್ಷಣಿಕ ಅಧ್ಯಯನ ಪೀಠ. ಆ ಪೀಠದಿಂದ ಎಷ್ಟು ಬೇಕಾದ್ರೂ ನಮಗೆ ವಿಚಾರಗಳು ಬರ್ತದೆ, ಬಹಳಷ್ಟು ತಿಳ್ಕೊಳ್ಳುವಂತ ವಿಚಾರಗಳು ಇನ್ನೂ ಇದೆ. ವೇದಿಕೆಗೆ ತಕ್ಕಾಗೆ ವಿಚಾರಕ್ಕೆ ತಕ್ಕಾಗೆ ಮಾತಾಡುವಂಥದ್ದು ಹೇಗೆ ಅನ್ನೋದನ್ನ ನಾವು ಸುರೇಖಾ ಟೀಚರ್ ತಿಳ್ಕೊಳ್ಬೇಕು. ಇದೊಂದು ಮಹಿಳಾ ದಿನಕ್ಕೆ ಸಂಬಂಧಪಟ್ಟಾಗಿ ಮಾತಾಡಿದ್ರೆ ನಾಳೆ ಇನ್ಯಾವುದಾದ್ರೊಂದು ಚಾಪ್ಟರ್ ಅನ್ನ ಕೊಟ್ರೆ ಅದಕ್ಕೆ ಪೂರಕವಾಗಿ ಅವರು ಮಾತಾಡ್ತಾರೆ. ಇವತ್ತು ಸತ್ಯ ಹೇಳ್ಬೇಕು ಅಂತ ಹೇಳಿದ್ರೆ ಶಿಲ್ಪಶ್ರೀ ಇವತ್ತು ಸನ್ಮಾನಗೊಳ್ಬೇಕಾಗಿದ್ರೆ ಅದಕ್ಕೆ ಮುಖ್ಯ ಕಾರಣ ಬ್ರಹ್ಮಶ್ರೀ ಜಿಲ್ಲಾ ವೇದಿಕೆ ಅಧ್ಯಕ್ಷರಿಂದ KT ಸುವರ್ಣ ಕಳೆದ 15 ದಿವಸಗಳ ಹಿಂದೆ ಹೇಳಿದ್ರು, ನಾವು ಯಾರನ್ನೋ ಕರ್ಕೊಂಡು ಬಂದು ಇಲ್ಲಿ ಅಭಿನಂದನೆ ಮಾಡುವುದಕ್ಕಿಂತ ನಮ್ಮ ಪರಿಸರದ ಹುಡುಗಿ, ನಮ್ಮ ಮೊನ್ನೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಆಯೋಜನೆ ಮಾಡಿದಂತಹ ಜಾಗತಿಕ ಬಿಲ್ಲವರ ಕೂಟದಲ್ಲಿ ನಮ್ಮ ಉಳ್ಳಾಳ ಕ್ಷೇತ್ರಕ್ಕೆ ಬ್ರಹ್ಮಶ್ರೀಗೆ ಚಾಂಪಿಯನ್ಶಿಪ್ ಅನ್ನ ತಂದುಕೊಡ್ಲಿಕ್ಕೆ ಬಹುಶಃ ಶಿಲ್ಪನ ಪಾತ್ರ ಬಹಳಷ್ಟು ಇದೆ. ಬಹಳಷ್ಟು ತರಬೇತಿಗಳನ್ನು ಕೊಡುವುದರ ಮೂಲಕ ನಮಗೆ ಒಂದು ಚಾಂಪಿಯನ್ಶಿಪ್ ಬಂದಿರುವಂತದ್ದು ನಮಗೆ ಬಹಳ ಸಂತೋಷ ಆಗಿದೆ. ಆದ್ದರಿಂದ ಆ ಒಂದು ಅರ್ಥಪೂರ್ಣವಾದಂತಹ ಸಮಾರಂಭ ಇದು. ಕಾರ್ಯಕ್ರಮ ಬಹಳ ಸುಂದರವಾಗಿದೆ. ಇವತ್ತು ಯಾಕೆ ಮಾರ್ಚ್ 8ಕ್ಕೇನೆ ಈ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾರೆ, ಯಾಕೆ ಬೇರೆ ಡೇಟ್ ಅನ್ನು ಆಯ್ಕೆ ಮಾಡಲಿಲ್ಲ ಅಂತ ನಿಮಗೆ ಒಂದು ಮನಸ್ಸಿನಲ್ಲಿ ಒಂದು ಸಮಸ್ಯೆ ಅಥವಾ ಗೊಂದಲ ಇರಬಹುದು. ಅದು ಸಹಜ. ಕಾರಣ ಇಷ್ಟೇ, ಮಾರ್ಚ್ 8 1914ರಲ್ಲಿ ರಷ್ಯಾದ ಕ್ರಾಂತಿ ಆಗಬೇಕಾದ್ರೆ ಅಲ್ಲಿ ಹರಿದು ಹಂಚಾಗಿರತಕ್ಕಂಥ ರಷ್ಯಾವನ್ನ ಒಂದು ಸಮಸ್ತ ರಷ್ಯವನ್ನಾಗಿ ಮಾಡ್ಬೇಕಂತಾದಾಗ ಅಲ್ಲಿಯ ದೊರೆ ಮನೆಯ ಒಳಗೆ ಇರತಕ್ಕಂಥ ಮಹಿಳೆಯರನ್ನ ಬೀದಿಗೆ ತಂದಾಗ, ಸಮಾಜಕ್ಕೆ ತಂದಾಗ ಆ ಕ್ರಾಂತಿಗೆ ಒಂದು ಶಕ್ತಿ ಬರ್ತದೆ ಅಂತ ಹೇಳಿಕೊಂಡು ಅಂದಿನ ದೊರೆ ಮಹಿಳೆಯರನ್ನ ಸಾಮಾಜಿಕವಾಗಿ ಹೊರಗೆ ಮಿಂಚುವ ರೀತಿಯಲ್ಲಿ ಅವರು ಸಮಾಜಕ್ಕೆ ಪರಿಚಯ ಮಾಡ್ತಾರೆ ಮಹಿಳೆಯರನ್ನ. ನಮಗೆ ಗೊತ್ತಿದೆ, ಸುಮಾರು 500 ವರ್ಷಗಳ ಹಿಂದೆ ಮಹಿಳೆಯರ ಸ್ಥಾನಮಾನ ಹೇಗಿತ್ತು, ಮಹಿಳೆಯರು ಮನೆಯಿಂದ ಹೊರಗೆ ಬರ್ತಾ ಇದ್ರ, ಗಂಡ ಸತ್ತಾಗ ತನ್ನ ಜೊತೆಗೆ ಹಾರಿ ಪ್ರಾಣ ಕಳ್ಕೊಳ್ಳುವಂತ ಸಂದರ್ಭ, ವಿಧವೆಯಾಗಿದ್ದುಕೊಂಡು ಮನೆಯ ಒಳಗೆ ಕೋಣೆಯಲ್ಲಿ ಕೂತ್ಕೊಳ್ಳುವಂತ ಸಂದರ್ಭ, ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಅವರಿಗೆ ಅವಕಾಶ ಇಲ್ಲ, ಮನೆಯಿಂದ ಹೊರಗೆ ಬರುವಂತ ಸ್ವಾತಂತ್ರ್ಯ ಕೂಡ ಅವರಿಗೆ ಇರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಮಹಿಳೆಯರನ್ನ ಸಮಾಜಕ್ಕೆ ತಂದು ಆ ಸಮಾಜ ಮಹಿಳೆಯರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದು ರಷ್ಯಾದ ಅಧ್ಯಕ್ಷ. ಅದರ ಅಧಿಕೃತವಾಗಿ ವಿಶ್ವಸಂಸ್ಥೆ ಘೋಷಣೆ ಮಾಡಿದ್ದು 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ನಾವು ಮಾಡಬೇಕು ಅಂತ ಹೇಳಿಕೊಂಡು. ಆ ನಂತರ ಮಹಿಳೆಯರಿಗೆ ಇವತ್ತು ಆಕಾಶದಲ್ಲಿ ಹಾರಾಡ್ತಾಳೆ, ಸಮುದ್ರದಲ್ಲಿ ತೇಲಾಡ್ತಾಳೆ, ಭೂಮಿಯಲ್ಲಿ ನಡೆದಾಡ್ತಾಳೆ, ಎಲ್ಲ ಕ್ಷೇತ್ರದಲ್ಲಿ ತನ್ನನ್ನು ಗುರುತಿಸಿಕೊಂಡಿರ್ಬೇಕಾಗಿದ್ರೆ ಆ ಒಂದು ಶಕ್ತಿಯನ್ನು ತಂದುಕೊಟ್ಟಂತ ಆ ಒಂದು ವ್ಯಕ್ತಿಗೆ ನಾವು ಸಲಾಂ ಹೊಡಿಬೇಕಾಗಿದೆ. ಇವತ್ತು ಶಿಲ್ಪ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚಬೇಕಾಗಿದ್ರು ಕೂಡ ಅದೊಂದು ಸ್ಫೂರ್ತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಹೆಚ್ಚು ಮಾತಾಡಲಿಕ್ಕೆ ನಾನು ಇಷ್ಟಪಡಲ್ಲ. ಬಹಳಷ್ಟು ವಿಚಾರಗಳನ್ನು ಅವರು ಹೇಳಿದ್ದಾರೆ. ಮುಂದೆ ಯಥಾವತ್ತಾಗಿ ಈ ಕಾರ್ಯಕ್ರಮ ಯಾವಾಗಲೂ ನಡೆಯಲಿ. ಬ್ರಹ್ಮಶ್ರೀ ಮಹಿಳಾ ವೇದಿಕೆ ಈ ಉಳ್ಳಾಳ ಭಾಗದಲ್ಲಿ ಮಾತ್ರ ಅಲ್ಲ, ಒಂದು ಇಡೀ ಜಿಲ್ಲೆಯಲ್ಲಿ ಒಂದು ಹೆಸರನ್ನು ಪಡೆಯಲಿ. ಆ ನಿಟ್ಟಿನಲ್ಲಿ ತಾವು ಕಾರ್ಯೋನ್ಮುಖರಾಗಿ ಅಂತ ಹೇಳುತ್ತಾ ನಮ್ಮ ಅಧ್ಯಕ್ಷರಿಗೆ ಮತ್ತೆ ಎಲ್ಲ ಮಹಿಳಾ ಅಧ್ಯಕ್ಷರಿಗೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಿಶ್ವ ಮಹಿಳಾ ದಿನಾಚರಣೆಯ ಸಂದೇಶವನ್ನು ಹೇಳುತ್ತಾ ಶುಭಾಶಯ ಹೇಳುತ್ತಾ ಅವಕಾಶಕ್ಕೆ ವಂದಿಸಿ. ಮಹಿಳಾ ವೇದಿಕೆಯ ವಿಶ್ವ ದಿನಾಚರಣೆಯ ಪರವಾಗಿ ನಾವಿಂದು ಹಲವಾರು ಮನೋರಂಜನಾ ಕಾರ್ಯಕ್ರಮಗಳನ್ನ, ಸ್ಪರ್ಧೆಗಳನ್ನ ಮಹಿಳೆಯರಿಗೆ ಆಯೋಜಿಸಿಕೊಂಡಿದ್ದೆವು. ಅದೃಷ್ಟದ ಆಟಗಳನ್ನು ಕೂಡ ಕೈಗೊಂಡಿದ್ದೆವು. ಇದೀಗ ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ. ಇದನ್ನು ನಿರ್ವಹಿಸಿಕೊಡುವವರು ಶ್ರೀಮತಿ ಸುನೀತಾ ಮಾಡೂರು, ಕ್ರೀಡಾ ಸಂಚಾಲಕರು. ಇವತ್ತು ನಡೆದ ವಿಶ್ವ ಮಹಿಳಾ ದಿನಾಚರಣೆಯ ತ್ರಿವಿಧ ಆಟೋತ್ತರ ಸ್ಪರ್ಧೆಯ ಫಲಿತಾಂಶ ಹೀಗಿದೆ. ಚಕ್ಕುಲಿ ತಿನ್ನುವ ಸ್ಪರ್ಧೆ ಪ್ರಥಮ ಬಹುಮಾನ ರವಿಕಲಾ ಜಗದೀಶ್ ಕೋಟ್ಯ. ಇದನ್ನು ನಮ್ಮ ಮಹಿಳಾ ಅಧ್ಯಕ್ಷರಾದ ಮೇಡಮ್ ನೀಡಬೇಕಾಗಿದೆ.
ತೃತೀಯ ಬಹುಮಾನ ಯೋಗಿನಿ KT ಸುವರ್ಣ. ಬೆಲೂನು ಕಟ್ಟಿ ನಡೆಯುವ ಸ್ಪರ್ಧೆ ಪ್ರಥಮ ಬಹುಮಾನ ಸುರೇಖಾ. ತೃತೀಯ ಶರ್ಮಿಳಾ ಕರ್ಕೇರ. ಯೋಗಿನಿ KT ಸುವರ್ಣ ನೀಡಬೇಕಾಗಿದೆ. ಬೆಲೂನು ಹೊಡೆಯುವ ಸ್ಪರ್ಧೆ ಪ್ರಥಮ ಬಹುಮಾನ ರೇಖಾ. ಇದನ್ನು ಡಾಕ್ಟರ್ ಶಿಲ್ಪಶ್ರೀ ನೀಡಬೇಕಾಗಿದೆ. ತೃತೀಯ ಯಶೋಧ. ಧನ್ಯವಾದಗಳು. ವಿಜೇತರೆಲ್ಲರಿಗೂ ಅಭಿನಂದನೆಗಳು. ಧನ್ಯವಾದ ಶ್ರೀಮತಿ ಸುನೀತಾ ಮೇಡಮ್. ಇದೀಗ ವಿಶ್ವ ಮಹಿಳಾ ದಿನಾಚರಣೆಯ ಕುರಿತು ಶ್ರೀಮತಿ ಗಂಗಾ ಆನಂದ ಸೇರೋಳಿ ಅಧ್ಯಕ್ಷರು ಮಹಿಳಾ ವೇದಿಕೆ ಇವರಿಂದ ಅಧ್ಯಕ್ಷೀಯ ನುಡಿಗಳು. ಎಲ್ಲ ಮಹಿಳೆಯರಿಗೂ ಕೂಡ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಫಜೀರು ಗೋವನಿತಾಶ್ರಮದ ಈ ಪುಣ್ಯಭೂಮಿಯಲ್ಲಿ ನಾವಿಂದು ಮಹಿಳಾ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಇಲ್ಲಿ ಆಗಮಿಸಿದ್ದೇವೆ. ಈ ಮಹಿಳಾ ದಿನಾಚರಣೆಯ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ವೇದಿಕೆಯ ಅಧ್ಯಕ್ಷರಾದಂತಹ ಶ್ರೀಯುತ KT ಸುವರ್ಣರೇ, ಪ್ರಧಾನ ಕಾರ್ಯದರ್ಶಿಗಳೇ, ಹಾಗೆ ಗೌರವಾನ್ವಿತ ಗೌರವಾಧ್ಯಕ್ಷರಾದ ಶ್ರೀಮತಿ ಯೋಗಿನಿ KT ಸುವರ್ಣರೇ, ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಸುರೇಖಾ ಹರೀಶ್ವರರೇ, ಹಾಗೆ ಇವತ್ತು ಸನ್ಮಾನಿಸಲ್ಪಟ್ಟಂತಹ ಶ್ರೀಮತಿ ಶಿಲ್ಪಾ, ಹಾಗೆ ಶ್ರೀಮತಿ ಹರಿಣಾಕ್ಷಿ, ಹಾಗೆ ನಮ್ಮ ವೇದಿಕೆಯ ಗೌರವ ಸಲಹೆಗಾರರಾದಂತಹ ಶ್ರೀಯುತ ದಿನೇಶ್ ಅವರೇ, ಹಾಗೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನನ್ನ ಎಲ್ಲ ಆತ್ಮೀಯ ಸಹೋದರರೇ, ಹಾಗೆ ಈ ಗೋವನಿತಾಶ್ರಮದ ಮೇಲ್ವಿಚಾರಕರಾದಂತಹ ಶ್ರೀಮತಿ ವಂದನಾ ಕುಮಾರಸ್ವಾಮಿ ಅವರು. ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಮೊದಲು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಇಲ್ಲಿಯ ಮೇಲ್ವಿಚಾರಕರಾದಂತಹ ಶ್ರೀಮತಿ ವಂದನಾ ಕುಮಾರಸ್ವಾಮಿ ಅವರಿಗೆ ನಾನು ಮೊದಲಾಗಿ ನಮ್ಮ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಿ ಆಗಬೇಕಾದ್ರೆ ಕೇವಲ ಅಧ್ಯಕ್ಷರು ಅಥವಾ ಪ್ರಧಾನ ಕಾರ್ಯದರ್ಶಿಗಳು ಇವರಿಂದ ಮಾತ್ರ ಅಲ್ಲ, ಎಲ್ಲ ನಮ್ಮ ಒಂದು ವೇದಿಕೆಯ ಸದಸ್ಯರು ನನ್ನೊಂದಿಗೆ ಸಹಕರಿಸಿದ್ದಾರೆ. ಎಲ್ಲರಿಗೂ ಅವರವರಿಗೆ ಕೊಟ್ಟಂತಹ ಜವಾಬ್ದಾರಿಗಳನ್ನು ಬಹಳ ನಿಷ್ಠೆಯಿಂದ ಅವರು ಪೂರೈಸಿದ್ದಾರೆ. ಒಂದು ಸಣ್ಣ ಕೆಲಸ ಕೂಡ ಅವರ ಒಂದು ನಿಷ್ಠೆಯನ್ನು ತೋರಿಸುತ್ತದೆ. ಹಾಗೆಯೇ ಈ ಸಲ ಹೋದ ವರ್ಷ ನಾವು ಬೆಳ್ಮಶ್ ಸೇವಾಶ್ರಮದಲ್ಲಿ ಈ ಒಂದು ಮಹಿಳಾ ದಿನಾಚರಣೆಯನ್ನು ಕೂಡ ಅರ್ಥಪೂರ್ಣವಾಗಿ ಆಚರಿಸಿದ್ದೆವು. ಆವಾಗ ಅದೊಂದು ಸ್ವಲ್ಪ ಕಷ್ಟ ಅನಿಸಿತ್ತು, ಯಾಕಂದ್ರೆ ಪ್ರಥಮ ಬಾರಿಗೆ ನಾವು ಮಹಿಳಾ ದಿನಾಚರಣೆಯನ್ನು ಆಚರಿಸುವಾಗ ನಾನು ಮತ್ತು ಸುರೇಖಾ ಮೇಡಮ್ ತುಂಬಾ ಅಲೆದಾಡಿದೆವು ಸ್ವಲ್ಪ. ಆದ್ರೆ ಈ ವರ್ಷ ಹಾಗಾಗಲಿಲ್ಲ, ನಮ್ಗೆ ಏನು ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ. ಎಲ್ಲರೂ ಸಹಕರಿಸಿದ್ದೀರಿ. ಎಲ್ಲ ಅವರವರು ಕೊಟ್ಟ ಜವಾಬ್ದಾರಿಯನ್ನು ತರುವಂತಹ ವಸ್ತುಗಳಾಗ್ಲಿ ಅಥವಾ ಬೇರೆ ಚಿಕ್ಕ ಪುಟ್ಟ ಕೆಲಸಗಳಾಗ್ಲಿ, ಕ್ರೀಡೆ ಆಗ್ಲಿ, ಎಲ್ಲವನ್ನು ಕೂಡ ಅವರವರು ನಿರ್ವಹಿಸಿ ನಮ್ಮ ಜವಾಬ್ದಾರಿ. ಅದಕ್ಕಾಗಿ ಮೊದಲಿಗೆ ತಮ್ಮೆಲ್ಲರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆಶ್ರಮದಲ್ಲಿ ಕಾರ್ಯಕ್ರಮವನ್ನು ನಾವು ಯಾಕೆ ಹಮ್ಮಿಕೊಂಡಿದ್ದೇವೆ, ವಿಶ್ವ ಮಹಿಳಾ ದಿನಾಚರಣೆಯ ಈ ಒಂದು ಮಹಿಳಾ ದಿನಾಚರಣೆಯನ್ನು ಗೋವು ಹೇಳಿಕೆ ಒಂದು ಹೆಣ್ಣು. ಇಲ್ಲಿ ನಾವು ಕೆಲವೇ ಮಂದಿ ಈಗ ಸೇರಿರಬಹುದು, ಸ್ವಲ್ಪ ಮಂದಿ, ಆದ್ರೆ ನಾನು ಹಾಗೆ ಅನ್ನಿಸುವುದಿಲ್ಲ. ಇಲ್ಲಿ ಇರುವಂತಹ ಮೇಡಮ್ ಮೊನ್ನೆ ಹೇಳಿದ್ರು 436 ಗೋವುಗಳಿವೆ ಇವೆ ಅಂತೆ. ಅವುಗಳು ನಮ್ಮ ಬಳಗಕ್ಕೆ ಸೇರ್ತವೆ. ಆ 436 ಗೋವು
ಈ ಸಾಧಕಿಯರಿಗೆ ಇವತ್ತು ಸನ್ಮಾನ ಮಾಡಿ ಖಂಡಿತ ನನಗೆ ಇದೆ. ಇನ್ನು ಇಲ್ಲಿ ಇವತ್ತಿನ ಸನ್ಮಾನ ಯಾರು ಸನ್ಮಾನ ಮಾಡೋದು ಅಂತ ನಾವು ಆಲೋಚನೆ ಮಾಡುವಾಗ ಒಬ್ಬರನ್ನು ನಮ್ಮ ವೇದಿಕೆ ಅಧ್ಯಕ್ಷರು KT ಸುವರ್ಣ ಅವರು ಸೂಚಿಸಿದ್ರು, ಶಿಲ್ಪಾ ಮೇಡಮ್ ಅವರನ್ನು. ಹಾಗೆ ಇನ್ನೊಬ್ಬರನ್ನು ಯಾರು ಸನ್ಮಾನ ಮಾಡೋದು ಅಂತ ಹೇಳುವಾಗ ನಮ್ಮೊಳಗೆ ನಮ್ಮ ಹಿರಿಯರು ಹರಿಣಾಕ್ಷಿ ಅಕ್ಕನನ್ನು ಎಲ್ಲರೂ ಸೂಚಿಸಿದ್ರು. ಇದಕ್ಕೆ ಯಾರನ್ನು ಅಡೆತಡೆ ಹೇಳಿಲ್ಲ, ಎಲ್ಲರಿಗೂ ಅದರಲ್ಲಿ ಖುಷಿ ಆಯಿತು. ಯಾಕೆ ಹರಿಣಾಕ್ಷಿ ಅವರನ್ನು ನಾವು ಸನ್ಮಾನಿಸಿದೆವು? ಅವರ ಒಂದು ಸರಳತೆ, ಅವರ ಒಂದು ಕೆಲಸದಲ್ಲಿರುವಂತಹ ಅವರಿಗೆ ನಿಷ್ಠೆ, ಇದು ಖಂಡಿತವಾಗಿ ಎಲ್ಲರೂ ಮೆಚ್ಚುವಂತದ್ದು. ಎಲ್ಲಿ ಕೆಲಸ ಇದ್ರು ಕೂಡ ಅವರಿಗೆ ಆ ಕೆಲಸವನ್ನು ಮುಗಿಸಿ ಆದ್ರೂ ಸ್ವಲ್ಪ ಲೇಟ್ ಆದ ನಮ್ಮ ಮೀಟಿಂಗ್ ಓಡಿ ಬರ್ತಾ ಇದ್ರು ಪಾಪ. ಹಾಗೆಯೇ ಕೋಟಿ ಚೆನ್ನೈಯ ಕ್ರೀಡಾಕೂಟದಲ್ಲಿ ನಾನು ನೋಡಿದ ಹಾಗೆ ಅವರು ಹೇಳಿದ್ರು ನನ್ನಲ್ಲಿ ಒಂದ್ಸಲ ಸಿಕ್ಕಿದಾಗ, ನಾನು ಟೀಮ್ ಮಾಡಿಕೊಂಡು ಎಲ್ಲರನ್ನು ಎಳೆದುಕೊಂಡು ಕೋಟಿ ಚೆನ್ನೈಯ ಕ್ರೀಡಾಕೂಟ ಹಬ್ಬ ಅಥವಾ ವಾಲಿಬಾಲ್ ಆಗಲಿ ಎಲ್ಲದರಲ್ಲಿ ಕೂಡ ಪ್ರತಿ ವರ್ಷ ಭಾಗವಹಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದೇನೆ ಅಂತ ಅವರು ನನ್ನಲ್ಲಿ ಹೇಳಿದ್ರು. ಯಾರಿಗೂ ಸಾಧ್ಯ ಇಲ್ಲ ಹಾಗೆ ಸಂಘಟನೆ ಮಾಡೋದು. ಹಾಗೆಯೇ ಈಗಾಗಲೇ ಅವರ ಪರಿಚಯವನ್ನು ಹೇಳುವಾಗ ಹೇಳಿದ್ರು, ಹಲವಾರು ಸಂಘ ಸಂಸ್ಥೆಗಳಲ್ಲಿ ಬ್ರಹ್ಮಶ್ರೀ ವಿಲೋಮ ವೇದಿಕೆ ಬಂಡಕೋಟೆಯ ಅದರ ಅಧ್ಯಕ್ಷರಾಗಿ, ಸದಸ್ಯರಾಗಿ, ಶಾರದಾ ನಿಕೇತನದಲ್ಲಿ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದಂತಹ ಒಂದು ಹೆಮ್ಮೆ ಅವರಿಗೆ. ನಮ್ಮ ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕಿ ಈಗ ಮೇಲ್ವಿಚಾರಣೆ ನಡೆಸಿರುವಂತಹ ಶ್ರೀಮತಿ ಸುಧಾಮೂರ್ತಿ ಅವರು ಒಂದು ಮಾತನ್ನ ಹೇಳ್ತಾ ಇರ್ತಾರೆ, ಅವಾಗ ಸಾಧನೆ ಅಂತ ಹೇಳೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ಸಾಧನೆಯೇ ಮಾಡಿ ನಾವು ಒಂದು ಪ್ರಶಸ್ತಿ ಅಥವಾ ಇನ್ನೇನಾದ್ರೂ ಪಡೆಯಬೇಕಂತ ಏನಿಲ್ಲ. ಸರಳತೆಯಿಂದ ನಿಂತುಕೊಂಡು ನಮ್ಮ ಕರ್ತವ್ಯಗಳನ್ನು ನಾವು ನಿಷ್ಠೆಯಿಂದ ನಡೆಸಿಕೊಂಡು ಹೋದ್ರೆ ಅದುವೇ ಒಂದು ದೊಡ್ಡ ಸಾಧನೆ. ಈ ಮಾತು ನಮ್ಮ ಹರಿಣಾಕ್ಷಕನವರಿಗೆ ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ಹೋಗ್ತದೆ ಅಂತ ನನ್ನ ಒಂದು ಭಾವನೆ. ಹಾಗೆ ಅವರ ಮುಂದಿನ ಜೀವನ ಕೂಡ ಅವರಿಗೆ ಒಳ್ಳೆಯದಾಗಲಿ, ಅವರ ಸಂಸಾರ ಸುಖಮಯವಾಗಲಿ, ನಮ್ಮ ಸಂಘದಲ್ಲಿ ಅವರು ನಿರಂತರವಾಗಿ ಸದಸ್ಯರಾಗಿ, ಅಧ್ಯಕ್ಷರಾಗಿ ಅಥವಾ ಇನ್ನೂ ಪದಾಧಿಕಾರಿಯಾಗಿ ಕೆಲಸ ಮಾಡುವ ಶಕ್ತಿ ಅವರಿಗೆ ದೇವರು ಕರುಣಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಶಿಲ್ಪಾ ಮೇಡಮ್ ಒಬ್ಬರ ಹೆಸರಿನ ಮುಂದೆ ಒಂದು ಡಾಕ್ಟರೇಟ್ ಅಂತ ಬರ್ಬೇಕಾದ್ರೆ ಅದು ಸುಲಭದ ಕೆಲಸ ಅಲ್ಲ. ಡಾಕ್ಟರ್ ಅಂತ ಹೇಳುವಾಗ ಎಲ್ಲರೂ ವೈದ್ಯ ಅಂತ ಹೇಳಿದ್ರು, ಆದ್ರೆ ಇವರು ವೈದ್ಯರಲ್ಲ. ಡಾಕ್ಟರೇಟ್ ಪದವಿ ಪಡೆಯಬೇಕಾದ್ರೆ, PhD ಮಾಡಬೇಕಾದ್ರೆ ಅದರಲ್ಲಿ ಕೆಲವು ವರ್ಷಗಳ ಅಧ್ಯಯನ ಮಾಡಬೇಕಾಗ್ತದೆ. ಅದು ಕೂಡ ಅವರು ಇಲ್ಲಿ ಅಲ್ಲ, ಬಿಜಾಪುರದಲ್ಲಿ ಈ ಡಾಕ್ಟರೇಟ್ ಪದವಿಯನ್ನು ಪಡೆಯಲಿಕ್ಕೆ ಅವರ ಅಧ್ಯಯನ ಮಾಡಿ ಅದರಲ್ಲಿ ಯಶಸ್ವಿಯನ್ನು ಗಳಿಸಿದ್ದಾರೆ. ಡಾಕ್ಟರೇಟ್ ಪದವಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದಕ್ಕಾಗಿ ನಾನು ಮೊದಲಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೆ ಕಾಯಿ ಅಂತ ಹೇಳ್ಬೋದು, ನನ್ಗೆ ಖಂಡಿತ ಗೊತ್ತಿರಲಿಲ್ಲ ನಮ್ಮ ಪರಿಸರದಲ್ಲಿ, ಕುಂಬಳ ಈ ಪರಿಸರದಲ್ಲಿ ಇಂಥ ಒಬ್ಬ ಕ್ರೀಡಾ ಸಾಧಕ ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದ ಕಾರಣ ಮಾತ್ರ ನಾನು ಗುರುತಿಸುವ ಹಾಗೆ ಆಯಿತು. ಅವರು ಹೇಳಿ ನಿಜವಾಗಿ ನಮ್ಗೆ ಬಹಳ ಒಳ್ಳೆಯ ಒಂದು ಸಾಧಕಿಯನ್ನು ತೋರಿಸಿಕೊಟ್ಟ ಹಾಗೆ ಆಯಿತು. ಶಿಲ್ಪಾ ಮೇಡಮ್, ನಿಮ್ಮ ಮುಂದಿನ ಕ್ರೀಡಾ ಸಾಧನೆ ಕೂಡ ಒಳ್ಳೆಯದಾಗಲಿ, ನಿಮ್ಮ ಮುಂದಿನ ಜೀವನದಲ್ಲಿ ಇನ್ನಷ್ಟು ನೀವು ಸಾಧನೆ ಮಾಡುವಂತಾಗಲಿ ಎಂದು ನಾನು ಎಲ್ಲರ ಪರವಾಗಿ ನಾನು ನಿಮಗೆ ಹಾರೈಸ್ತಾ ಇದ್ದೀನಿ. ಹಾಗೆ ಈಗಾಗಲೇ ನಮ್ಮ ಸುರೇಖಾ ಮೇಡಮ್ ಹೇಳಿದ ಹಾಗೆ ನಮ್ಮ ಬಿಲ್ಲವ ವೇದಿಕೆಗೆ ನಿಮಗೆ ಪುನೊಮ್ಮೆ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೇನೆ, ಸ್ವಾಗತಿಸ್ತೇನೆ. ನಮ್ಮೊಂದಿಗೆ ನೀವು ಸೇರಿಕೊಳ್ಳಿ, ನಿಮ್ಮ ಒಂದು ಸಾಧನೆಯನ್ನು ನಮ್ಮೊಟ್ಟಿಗೆ ನೀವು ಸೇರಿಸಿಕೊಂಡು ನಮ್ಮ ವೇದಿಕೆ ಕೂಡ ಒಳ್ಳೆಯದಾಗುವಂತೆ ಮಾಡಿ ನಾನು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಬ್ಬ ಪ್ರಧಾನ ಭಾಷಣಕಾರ ಯಾರು ಅಂತ ನಾವು ಹುಡುಕಾಡ್ತಾ ಇದ್ದೇವೆ. ಚರ್ಚೆ ಮಾಡಿದ್ರು ಮೊನ್ನೆ ಮೀಟಿಂಗ್ ಅಲ್ಲಿ ಕೂಡ, ಯಾರನ್ನು ಮಾಡೋದು ಅಂತ. ಆದ್ರೆ ನಂದು ಯಾರು ತೋರಿದ್ರು, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಒಬ್ಬ ಹುಡುಕಾಡಿದ್ದೇನೆ. ಎಲ್ಲಿ ಹೋಗುದು ಬೇಡ, ನಮ್ಮಲ್ಲೇ ಇದ್ದಾರೆ ಸಾಧಕಿ, ವಾಗ್ಮಿ, ಒಳ್ಳೆ ಭಾಷಣಕಾರ್ತಿ ಇದ್ದಾರೆ. ಅವರಿಂದಲೇ ಆ ಭಾಷಣವನ್ನು ಮಾಡಿಸುವ ಒಂದು ಸೂಚನೆಯನ್ನು ಕೊಟ್ಟಾಗ ಸಂತೋಷದಿಂದ ಎಲ್ಲರೂ ಒಪ್ಪಿಕೊಂಡು ಇವತ್ತು ಬಹಳ ಯಶಸ್ವಿಯಾಗಿ ಆ ಒಂದು ಭಾಷಣವನ್ನು ಅವರು ಮಾಡಿ ಯಾವ ಕ್ಷೇತ್ರದ ಒಂದು ವಿಷಯವನ್ನು ಕೊಟ್ಟರು ಕೂಡ ಮಾಡುವಂತಹ ಒಂದು ಸಾಮರ್ಥ್ಯ ಖಂಡಿತ ಅವರಲ್ಲಿದೆ. ಆ ಸಾಮರ್ಥ್ಯ ಇಂದುವರೆಗೆ ದೇವರು ಕರುಣಿಸಲಿ, ಒಳ್ಳೆಯದಾಗಲಿ. ಸಾಮರ್ಥ್ಯ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಅವರು ಚೆನ್ನಾಗಿ ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ರಾಜ್ಯ ಮಟ್ಟಕ್ಕೆ ಅವರ ವಾಲಿಬಾಲ್ ತಂಡ ಹೋಗಿ ಜಯವನ್ನು ಸಾಧಿಸಿದೆ. ಹೌದು, ಹೀಗೆ ಇನ್ನಷ್ಟು ಅವರು ಸಾಧನೆಯನ್ನು ಮಾಡಲಿ ಅಂತ ನಾನು ಆಶಿಸ್ತೀನಿ. ಹಾಗೆಯೇ ಅವರು ಮಾತ್ರ ಅಲ್ಲ, ಅವರ ಇಡೀ ಒಂದು ಕುಟುಂಬವೇ ಸಾಧಕರ ಕುಟುಂಬ ಅಂತ ಹೇಳ್ಬೋದು. ಶ್ರೀಯುತ ಹರೀಶ್ ಪೂಜಾರಿ ಕೊಣಾಜೆ ಅವರ
ಪತಿ ಮೊನ್ನೆ ಇಲ್ಲಿ ಬರ್ಬೇಕಾದ ಕಾರಣ ಕೂಡ ಅವರೇ ನಮ್ಮನ್ನು ಕರ್ಕೊಂಡು ಬಂದ್ರು, ಅವರೇ ಇಲ್ಲಿ ಪರಿಚಯ ಎಲ್ಲ ಮಾಡಿಸಿದ್ರು. ಮತ್ತೆ ಇವತ್ತಿನ ವ್ಯವಸ್ಥೆಯನ್ನು ನಾನು ಫೋನಲ್ಲಿ ಕೇಳಿದಾಗ ಪೂರ ವ್ಯವಸ್ಥೆ ಮನ್ವೆ ಎನ್ನ ಮಗ ಪೂರ ಕಲ್ಪದಿದ್ದೇನೆ ಪೂರ ಪೂರ ಮನ್ವೆ ಬೈಕದ ಹೇಳಿದ್ರು. ಅದೇ ರೀತಿ ಅವ ಕೂಡ ಪುಟ್ಟ ಬಾಲಕ, ಅವನಿಗೆ ಕೂಡ ಅಭಿನಂದನೆ. ಅವನೇ ಇವತ್ತು ಬಂದು ಅವನು ಮತ್ತು ಅವರ ಮಗಳು ಶ್ರೀರಕ್ಷಾ ಪೂಜಾರಿ ಅವಳು ಇವರೆಲ್ಲ ಸೇರಿ ಮನೆಯಿಂದಲೇ ಎಲ್ಲ ಸ್ಪೀಕರ್ ಮೈಕ್ ಎಲ್ಲವನ್ನು ತಂದು ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಾನು ಶ್ರೀರಕ್ಷನ ಬಗ್ಗೆ ಒಂದು 2 ಮಾತುಗಳನ್ನು ಹೇಳಲು ಖಂಡಿತ ತಪ್ಪಾಗ್ತದೆ. ಯಾಕಂದ್ರೆ ಶ್ರೀರಕ್ಷಾ ಹೇಳುವಂತಹ ಒಂದು ಪ್ರತಿಭೆ ನಮ್ಮ ಸಮಾಜದಲ್ಲಿ ಈಗಾಗಲೇ ಅರಳುತ್ತಿರುವಂತಹ ಪ್ರತಿಭೆ. ಈ ಪ್ರತಿಭೆ ಇನ್ನಷ್ಟು ಬೆಳಗಬೇಕು, ಅವಳ ಸಾಧನೆ ಇನ್ನಷ್ಟು ಅರಳಿ ನಮ್ಮ ಸಮಾಜಕ್ಕೆ ಮಾತ್ರ ಅಲ್ಲ ಇಡೀ ಒಂದು ದೇಶಕ್ಕೆ ಕೀರ್ತಿ ತರುವಂತಹ ಪ್ರತಿಭೆ ಅವಳದಾಗಲಿ ಎಂದು ನಾನು ಅವಳಿಗೆ ಹಾರೈಸ್ತಾ ಇದ್ದೇನೆ. ಅವಳು ನೃತ್ಯ ಕ್ಷೇತ್ರ ಇರ್ಬೋದು, ವೀಣಾವಾದನ ಇರ್ಬೋದು, ಸಂಗೀತ ಇರ್ಬೋದು, ಹಾಗೆಯೇ ಚಿಕ್ಕ ತರಗತಿಗಳಲ್ಲಿ ಹೈಸ್ಕೂಲ್ ವರೆಗೆ ಸ್ಕೌಟ್ ಗೈಡ್ ಕೂಡ ಅವಳು ಉನ್ನತ ಸ್ಥಾನಕ್ಕೆ ಹೋಗಿ ಸಾಧನೆಯನ್ನು ಮಾಡಿದ್ದಾಳೆ. ಎಲ್ಲ ರೀತಿಯಲ್ಲಿ ಅವಳ ಸಾಧನೆಯನ್ನು ಪ್ರತಿಯೊಬ್ಬರು ಮೆಚ್ಚಿದ್ದಾರೆ. ಇನ್ನೂ ಕೂಡ ಒಳ್ಳೆಯ ಸಾಧನೆ ಮಾಡುವಂತಾಗಲಿ, ಅವಳು ಕಲಿಯುವಂತಹ ವಿದ್ಯೆಯಲ್ಲಿ ಕೂಡ ಅವಳ ಹಿಂದೆ ಬೀಳಲಿಲ್ಲ. ಬೇರೆ ಕ್ಷೇತ್ರದಲ್ಲಿ ಕಲಿಯುವಾಗ ವಿದ್ಯಾಕ್ಷೇತ್ರದಲ್ಲಿ ಕಲಿಯುವ ಕ್ಷೇತ್ರದಲ್ಲಿ ಕೆಲವು ಮಕ್ಕಳು ಹಿಂದೆ ಬೀಳ್ತಾರೆ, ಹಾಗೇನಿಲ್ಲ. SLC ಕೂಡ ಟಾಪರ್ ಆಗಿದ್ದಾಳೆ, UC ಟಾಪರ್ ಆಗಿದ್ದಾಳೆ. ಈಗ ಪಡೆಯುವಂತಹ BE ಪದವಿಯನ್ನು ಕೂಡ ಟಾಪರ್ ಆಗಿ ರ್ಯಾಂಕ್ ಪಡೆದು ಒಳ್ಳೆಯ ಒಂದು ಉದ್ಯೋಗವನ್ನು ಕೂಡ ಅವಳಿಗೆ ದೊರಕಲಿ ಅಂತ ನಾನು ಹಾರೈಸ್ತೇನೆ. ಇಡೀ ನಮ್ಮ ಅವರ ಫ್ಯಾಮಿಲಿ ಸಾಧಕರ ಫ್ಯಾಮಿಲಿ ಆಗಿದೆ. ಹಾಗೆ ಮುಂದೆ ಬರಲಿ ಅಂತ ನಾವೆಲ್ಲರೂ ನಮ್ಮ ಎಲ್ಲ ಮಹಿಳೆಯರು ಅವರಿಗೆ ಹಾರೈಕೆಯನ್ನು ಮಾಡ್ತಾ ಇದ್ದೀವಿ. ಅಭಿನಂದನೆಯನ್ನು ಸ್ವೀಕರಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಪೋಸ್ಟರ್ ಸಮೇತ ಶ್ರೀರಕ್ಷೆ ಮಾಡಿಕೊಟ್ಟಂತ ಪೋಸ್ಟರ್ ಇವತ್ತು ನಾವು ನಮ್ಮ ಮಹಿಳಾ ವಿಭಾಗದ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೋಡ್ತಾ ಇದ್ದೇವೆ. ಅದು ಕೂಡ ಬಹಳ ಚಂದಾಗಿದೆ. ಖುಷಿ ಆಯ್ತು, ಯಾವಾಗಲೂ ಕ್ಲಿಕ್ ಮಾಡಿ ಹೇಳಿದೆ ಒಳ್ಳೆದಾಗಿದೆ ಅಂತ. ಹೀಗೆ ನಿಮ್ಮ ಸಹಕಾರ ನಮಗೆ ಯಾವಾಗಲೂ ಬೇಕು. ನಮ್ಮ ಒಂದು ಈ ಒಂದು ಮಹಿಳಾ ವೇದಿಕೆ ಮುಂದುವರಿಬೇಕಾದ್ರೆ ಒಬ್ಬೊಬ್ಬರು ಖಂಡಿತ ಕೆಲಸ ಮಾಡಿದ್ರೆ ಆಗಲಿಲ್ಲ. ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದಾಗ ಮಾತ್ರ ಈ ಒಂದು ಕ್ಷೇತ್ರ, ಈ ಒಂದು ವೇದಿಕೆ ಮುಂದೆ ಬರಲಿಕ್ಕೆ ಸಾಧ್ಯ ಉಂಟು. ಹಾಗೆ ನಮ್ಮ ಎಲ್ಲ ಪುರುಷರು ಕೂಡ ವೇದಿಕೆಯ ಎಲ್ಲ ಸದಸ್ಯರ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಕೂಡ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ನಾವು ಕೂಡ ಅವರಿಗೆ ನಮ್ಮಿಂದ ಆದಷ್ಟು ಸಹಕಾರವನ್ನು ಕೊಡ್ತಾ ಇದ್ದೇವೆ. ಕೆಲವು ಕ್ಷೇತ್ರಗಳಲ್ಲಿ ಎಲ್ಲದರಲ್ಲಿ ಆಗದಿದ್ದು ಕೂಡ ಸ್ವಲ್ಪ ಮಟ್ಟಿಗೆ ಸಹಕಾರ ನೀಡ್ತಾ ಇದ್ದೇವೆ. ಹೀಗೆ ಇದು ಮುಂದುವರಿಯಲಿ ಎಂದು ನಾನು ಆಶಿಸ್ತೇನೆ. ಇಂದು ವಿಶ್ವ ಮಹಿಳಾ ದಿನಾಚರಣೆಯ ಬಗ್ಗೆ ನಾನು ಬಹುಶಃ ಹೆಚ್ಚಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ, ಯಾಕಂದ್ರೆ ಈಗಾಗಲೇ ನಾವು ಸಾಕಷ್ಟು ವಿಷಯಗಳನ್ನು ಸುರೇಖಾ ಮೇಡಮ್ ಇಂದ ಕೇಳಿದ್ದೇವೆ. ಹಾಗಾಗಿ ನಾನು ಏನು ಹೇಳಲಿಕ್ಕೆ ಹೋಗುವುದಿಲ್ಲ. ಮಹಿಳೆ ಒಂದು ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ, ಗೃಹಿಣಿಯಾಗಿ, ಅಕ್ಕ ತಂಗಿಯಾಗಿ ಸಮಾಜದಲ್ಲಿ ಬಾಳ್ಬೇಕಾದ್ರೆ ಅವಳಿಗೆ ನಿಜವಾಗಿ ದೇವರು ಕೊಟ್ಟಂತಹ ಒಂದು ಶಕ್ತಿ ಅಂತ ಹೇಳ್ಬಹುದು. ಹೆಣ್ಣೇ ಒಂದು ಶಕ್ತಿ ಅಂತಿದೆ. ನಾವು ಇವತ್ತು ಗೋಗಳನ್ನು ಯಾಕೆ ಪೂಜೆ ಮಾಡ್ತಾ ಇದ್ದೇವೆ, ಗೋಗಳನ್ನು ಪೂಜೆ ಮಾಡ್ತಾ ಇದ್ದೇವೆ ಹೇಳಿದ್ರೆ, ಗೋಗಳಲ್ಲಿ ಕೋಟ್ಯಾನುಕೋಟಿ ದೇವತೆಗಳು ವಾಸಿಸ್ತಾ ಇದ್ದಾರೆ. ಗೋವುಗಳನ್ನು ನಾವು ಪೂಜೆ ಮಾಡಿದ್ರೆ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗ್ತವೆ. ಎಲ್ಲ ನಾವು ಮಾಡಿದ ಪೂಜೆ ಎಲ್ಲಾ ದೇವರಿಗೆ ಸಲ್ಲದೆ ಎನ್ನುವಂತಹ ಒಂದು ಮಾತನ್ನು ನಾನು ಓದಿದ್ದೇನೆ. ಅದು ಖಂಡಿತ ಸತ್ಯ ಆಗಿರಬಹುದು, ಇರಬಹುದು. ಹಾಗಾಗಿ ನಾವು ಇಲ್ಲಿ ಬಂದು ಈ ಗೋವನಿತಾಶ್ರಮದಲ್ಲಿ ಒಂದು ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸಹಕರಿಸಿದ್ದೀರಿ, ಎಲ್ಲರೂ ಸಹಕರಿಸಿದ್ದೀರಿ. ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿನ ಹಿಂದೆ ನಮ್ಮ ಯುವ ವಾಹಿನಿ ಗ್ರಾಮ ಚಾವಡಿ ಹಿರಿಯ ಸದಸ್ಯರು ಕೂಡ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇಷ್ಟು ಹೊತ್ತು ನಮ್ಮೊಂದಿಗೆ ಸೇರಿದ್ದೀರಿ. ನಮ್ಮ ವೇದಿಕೆ ಅಧ್ಯಕ್ಷರು ಯಾವಾಗಲೂ ನಮ್ಮ ಕಾರ್ಯಕ್ರಮದಲ್ಲಿ ಕೊನೆಯವರೆಗೆ ಇದ್ದದ್ದು ನಾನು ನೋಡ್ಲಿಲ್ಲ. ಬರ್ತಾರೆ, ಉದ್ಘಾಟನೆ ಮಾಡಿ ಹೋಗ್ತಾರೆ. ಯಾಕಂದ್ರೆ ಅವರಿಗೆ ಕಾರ್ಯಭಾವನೆ ಕೂಡ ಅಷ್ಟೇ ಉಂಟು. ಹಾಗಾಗಿ ಇವತ್ತು ಕೊನೆಯವರೆಗೂ ಬಹಳ ತಾಳ್ಮೆಯಿಂದ ನಮ್ಮೊಟ್ಟಿಗೆ ಇದ್ದುಕೊಂಡು ನಮ್ಮನ್ನು ಸಹಿಸಿಕೊಂಡಿದ್ದೀರಾ ಸರ್.
ಆದ ಕಾರಣ ನಿಮಗೆ ನಾನು ನನ್ನ ವೈಯಕ್ತಿಕ ಮತ್ತೆ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಪುಟ್ಟ ಸನ್ಮಾನವನ್ನು ಸ್ವೀಕರಿಸಿದಂತಹ ಇಬ್ಬರು ಸಾಧಕಿಯರಿಗೆ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಎಲ್ಲರಿಗೂ ನನ್ನ ವೈಯಕ್ತಿಕ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇಷ್ಟೊತ್ತು ನನ್ನ ಮಾತನ್ನು ಕೇಳಿ ಸಹಿಸಿದ್ದೀರಿ. ವೇಳೆ ಆಯ್ತು, ಹೊತ್ತಾಯ್ತು, ಆದರೂ ತಾಳ್ಮೆಯಿಂದ ನಿಂತುಕೊಂಡಿದ್ದೀರಿ. ತಮ್ಗೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎರಡು ಮಾತುಗಳನ್ನು ನಿಲ್ಲಿಸ್ತೀನಿ. ಧನ್ಯವಾದ. ಅವರು ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ನಿಂತಾಳು ಸ್ಫೂರ್ತಿ, ಉತ್ತಮ ಮಾರ್ಗದರ್ಶಕರು. ಧನ್ಯವಾದಗಳು ಮೇಡಮ್. ಇಂದು ನಾವು ಯಾವುದೇ ಸಾಮಾನ್ಯ ದಿನವಲ್ಲ, ಇದು ಶಕ್ತಿ, ಸಮಾನತೆ ಮತ್ತು ಸ್ಫೂರ್ತಿಯ ಆಚರಣೆ. ಎಲ್ಲಾ ಮಹಿಳೆಯರು ಸಮಾಜಕ್ಕೆ ನೀಡಿದ ಗಮನಾರ್ಹ ಕೊಡುಗೆಗಳಿಗಾಗಿ ನಾವು ಅವರನ್ನು ಗೌರವಿಸಲು ವಂದಿಸುವ ದಿನವಾಗಿರುವುದು. ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ವಂದನಾರ್ಪಣೆ ಕಾರ್ಯಕ್ರಮ ಶ್ರೀಮತಿ ಯಶೋಧ ಮಗರು ಇವರು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ. ಶ್ರೀ ಗುರುಭ್ಯೋ ನಮಃ. ಈ ದಿನ ನಾವು ಬ್ರಹ್ಮಶ್ರೀ ಗೋಮಾತೆಯ ಸಾನ್ನಿಧ್ಯದಲ್ಲಿ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆ ಹಾಗೂ ಮಹಿಳಾ ವೇದಿಕೆಯ ಒಗ್ಗೂಡುವಿಕೆಯಿಂದ ನಾವಿಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಇವತ್ತು ನಾವು ತುಂಬಾ ಖುಷಿಯಾಗಿದ್ದೇವೆ. ಅಂದ್ರೆ ಈ ಗೋಮಾತೆಯ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ನಮಗೆಲ್ಲರಿಗೂ ಖುಷಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಕೆಟಿ ಸುವರ್ಣ ದಂಪತಿಗಳು ಅತ್ಯಂತ ಉತ್ಸುಕತೆಯಿಂದ ಹಾಗೂ ಶುಭಾರಂಭದೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಬ್ರಹ್ಮಶ್ರೀ ಮಹಿಳಾ ವೇದಿಕೆಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಕೂಡ